So in the second session of mine, I'm going to share with you about wisdom in our family life. ನನ್ನ ಈ ಎರಡನೆಯ ಅಧಿವೇಶನದಲ್ಲಿ ನಾನು ಕುಟುಂಬ ಜೀವಿತದಲ್ಲಿ ಅಗತ್ಯವಾಗಿ ಬೇಕಾದಂತ ವಿವೇಕ ಅಥವಾ ತಿಳುವಳಿಕೆಯ ಕುರಿತು ಮಾತನಾಡುತ್ತೇನೆ. If you want to give a title for this session, you can call it like this: a wise family living. ಒಂದು ವೇಳೆ ಈ ಸಂದೇಶಕ್ಕೆ ನೀವೇನಾದರೂ ಒಂದು ತಲೆಬರಹ ಕೊಡುವುದಾದರೆ ಜ್ಞಾನವುಳ್ಳ ಕ್ರೈಸ್ತ ಕುಟುಂಬ ಜೀವಿಸುವುದು ಎಂಬುದಾಗಿ ಕೊಡಬಹುದು. We will begin with a couple of verses. ಅದಕ್ಕೋಸ್ಕರವಾಗಿ ಕೆಲವೊಂದು ವಾಕ್ಯ ಭಾಗಗಳನ್ನು ಓದಿಕೊಳ್ಳೋಣ. Come to Psalm 101. 101ನೆಯ ಕೀರ್ತನೆ. We will read the first two verses. ಮೊದಲ ಎರಡು ವಚನಗಳನ್ನ ನಾವು ಓದೋಣ. 101 verses 1 and 2. 101ನೇ ಕೀರ್ತನೆ 1 ಮತ್ತು 2ನೇ ವಚನ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ. ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. David is writing this. ದಾವಿದನು ಇದನ್ನು ಬರೆಯುತ್ತಿದ್ದಾನೆ. When you read that whole psalm, ನೀವು ಇಡೀ ಕೀರ್ತನೆಯನ್ನು ಓದುವುದಾದರೆ we will come to understand that he wrote this somewhere in the beginning of his rule. ದಾವಿದನು ತನ್ನ ಆಳ್ವಿಕೆಯ ಪ್ರಾರಂಭದ ದಿನಗಳಲ್ಲಿ ಇದನ್ನು ಬರೆದಿದ್ದಾನೆ. In verse 2 he tells that he will walk wisely in the home, in the house. ಅಲ್ಲಿ ಆತನು ಹೇಳುತ್ತಾನೆ, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವನು ಎಂಬುದಾಗಿ ಬರೆಯುತ್ತಿದ್ದಾನೆ. And later he tells about the house of God also. ನಂತರ ಆತನು ದೇವರ ಮನೆಯ ಕುರಿತಾಗಿಯೂ ಕೂಡ ಮಾತನಾಡುತ್ತಾನೆ ಅಥವಾ ಹೇಳುತ್ತಾನೆ. And when you come to verse 8 he tells about the land or the nation itself. 8ನೇ ವಚನಕ್ಕೆ ಬಂದಾಗ ಆತನು ಮಾತನಾಡುವಂಥದ್ದು ಪಟ್ಟಣವನ್ನ, ನಂತರ ನೋಡುವಾಗ ದೇಶವನ್ನ ಕುರಿತಾಗಿಯೂ ಕೂಡ ಮಾತನಾಡುತ್ತಾನೆ. His home, ಅವನ ಮನೆ, the temple of God, ದೇವರ ಆಲಯ, and the nation. ಹಾಗೆಯೇ ದೇಶ. Those were the concern that he had, the burden that he had when he wrote this psalm. ಆತನು ಈ ಕೀರ್ತನೆಯನ್ನು ಬರೆದಾಗ ಮನೆಯ ಕುರಿತಾಗಿಯೂ ಅದೇ ರೀತಿಯಲ್ಲಿ ಆತನು ಪಟ್ಟಣದ ಕುರಿತಾಗಿಯೂ ದೇಶದ ಕುರಿತಾಗಿಯೂ ಕೂಡ ಹಿತಚಿಂತನೆ ಹೊಂದಿದವನಾಗಿದ್ದನು. And when you read that psalm, we see that words I will occurring again and again. ನಾನು ಹೀಗೆ ಮಾಡುತ್ತೇನೆ ಅನ್ನುವಂತಹ ಆ ಒಂದು ಪದ ಪ್ರಯೋಗವು ಪುನಃ ಪುನಃ ಬಳಸಲ್ಪಟ್ಟಿದೆ. If you count it in the English KJV, you will find it about 9 times. ಈ ಒಂದು ಮಾತುಗಳನ್ನ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ನಲ್ಲಿ ನೋಡುವುದಾದರೆ ಸುಮಾರು 9 ಸಾರಿ ನಾನು ಹೀಗೆ ಮಾಡುವೆನು ಎಂಬುದಾಗಿ ಹೇಳುತ್ತಾನೆ. Apart from that expression I will, he also uses that word I shall for about 4 times. ಹಾಗೆಯೇ ಆತನು ನಾನು ಮಾಡಬಹುದು ಅನ್ನುವಂತ ಮಾತನ್ನು ಕೂಡ 4 ಸಾರಿ ಬಳಸುತ್ತಾನೆ. So in this psalm what he is doing is he is taking some determinations, certain decisions for his life. ಹಾಗಾದರೆ ಈ ಕೀರ್ತನೆಯಲ್ಲಿ ಆತನು ಮಾಡುತ್ತಿರುವುದಾದರೂ ಏನು? ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಿರ್ಧಾರಗಳನ್ನ, ತೀರ್ಮಾನಗಳನ್ನ ಆತನು ತೆಗೆದುಕೊಳ್ಳುತ್ತಿದ್ದಾನೆ. And at the head or at the beginning of this psalm he mentions about his behavior, his determination, as far as his behavior in the home is concerned. ಅದರ ಪ್ರಾರಂಭದಲ್ಲಿಯೇ 2ನೇ ವಚನದಲ್ಲಿ ಆತನು ತನ್ನ ಮನೆಯಲ್ಲಿ ನಡೆದುಕೊಳ್ಳುವಂತ, ಪ್ರವರ್ತಿಸುವಂತಹ ರೀತಿ ವಿಧಾನವನ್ನ ಕುರಿತಾಗಿ ಮಾತನಾಡುತ್ತಿದ್ದಾನೆ. In verse 2 he says I will behave myself wisely in a perfect way. ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು ಎಂಬುದಾಗಿ ಹೇಳುತ್ತಾನೆ. Then he says I will walk within my house with a perfect heart. ಆತನು ಹೇಳುತ್ತಾನೆ, ಮನೆಯೊಳಗೆ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು ಎಂಬುದಾಗಿ ಆತನು ಆ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. As I mentioned, these determinations he might have taken at the beginning of the time when he started ruling over the nation. ನಾನು ನಿಮ್ಮ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈ ಮಾತುಗಳನ್ನ ದಾವಿದನು ಇಸ್ರಾಯೇಲ್ಯರನ್ನ ಆಳುವುದಕ್ಕೆ ಪ್ರಾರಂಭದ ಕಾಲದಲ್ಲಿ ಆತನು ಬರೆದಿದ್ದಾನೆ. A good decision, a commendable determination he makes here. ಆತನು ಒಳ್ಳೆಯ ತೀರ್ಮಾನ, ಹಾಗೆಯೇ ಶ್ಲಾಘನೆ ಮಾಡಬಹುದಾದ ಒಂದು ದೊಡ್ಡ ತೀರ್ಮಾನವನ್ನ, ಮೆಚ್ಚ
ದೃಷ್ಟಿಗೆ ಪಡೆಯುವಂತ ತೀರ್ಮಾನವನ್ನ ಮಾಡಿದ್ದಾನೆ. In my house I will walk with perfect heart, with wise heart. ನಾನು ನನ್ನ ಮನೆಯಲ್ಲಿ ಆತನು ಜ್ಞಾನ ತಿಳುವಳಿಕೆಯುಳ್ಳ ಹೃದಯ ಉಳ್ಳವನಾಗಿ ನಾನು ಪರಿಪೂರ್ಣವಾಗಿ ಉತ್ತಮವಾಗಿ ನಡೆದುಕೊಳ್ಳುವೆನು. Was he able to fulfill that determination? ಆತನು ಮಾಡಿದಂತಹ ಆ ತೀರ್ಮಾನವನ್ನ ನೆರವೇರಿಸಲಿಕ್ಕಾಯಿತಾ? If you look at the family life of David, we understand that he was not that successful in that. ದಾವೀದನ ಜೀವಿತವನ್ನ ನಾವು ನೋಡುವಾಗ ಆತನು ಈ ಮಾತಿನಂತೆ ಆತನು ಪೂರ್ಣ ಯಶಸ್ವಿಯಾಗಿ ಜೀವಿಸಲಿಲ್ಲ ಎಂದು ನೋಡುತ್ತೇವೆ. Turn with me to 2 Samuel chapter 23. 2ನೇ ಸಮುವೇಲನ ಗ್ರಂಥ 23ನೇ ಅಧ್ಯಾಯಕ್ಕೆ ತೆರೆಯಿರಿ. Look at verse 5. 2ನೇ ಸಮುವೇಲ 23ನೇ ಅಧ್ಯಾಯ ಅದರ 5ನೇ ವಾಕ್ಯ. There he says, although my house be not so with God. ಅಲ್ಲಿ ಆತನು ಹೇಳುತ್ತಾನೆ, ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲವೋ. I don't know how it is in Kannada, I didn't get the meaning of it, but in English it says, my house is not all that great in the sight of God. ಆ ಕನ್ನಡ ಭಾಷೆಗಿಂತ ಇಂಗ್ಲಿಷ್ ನಲ್ಲಿ ಹೇಳುವುದಾದರೆ, ನನ್ನ ಮನೆಯು ದೇವರ ದೃಷ್ಟಿಯಲ್ಲಿ ಸ್ಥಿರವಾಗಿಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳುತ್ತಾನೆ. You have that same idea there also, or is it different? It's a little different. It's different. Okay, in English it is, although my house is not so with God. ನನ್ನ ಮನೆಯು ಯೆಹೋವನ ದೃಷ್ಟಿಯಲ್ಲಿ ಯೆಹೋವನೊಂದಿಗೆ ಅದು ಸ್ಥಿರವಾಗಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. When you read the verses about that, ಅದರ ಮೇಲಿನ ವಾಕ್ಯಗಳನ್ನು ನೀವು ಓದುವುದಾದರೆ, in fact we understand that this chapter 23, it makes the last words of David. ನಾವು ಈ ವಾಕ್ಯವನ್ನು ಓದುವಾಗ ಈ ವಾಕ್ಯವು ದಾವೀದನ ಜೀವನದ ಕೊನೆಯ ಮಾತುಗಳು ಎಂಬುದಾಗಿ ನಾವು ಓದುತ್ತೇವೆ. He is telling this at the end of his life. ಈಗ ದಾವೀದನು ಈ ಮಾತನ್ನ ತನ್ನ ಜೀವನದ ಅಂತ್ಯದಲ್ಲಿ ಹೇಳುತ್ತಿದ್ದಾನೆ. Psalm 101 he wrote somewhere at the beginning of his rule. 101ನೆಯ ಕೀರ್ತನೆಯನ್ನ ಆತನು ತನ್ನ ಜೀವಿತದ ಅಂದ್ರೆ ತನ್ನ ಆಳ್ವಿಕೆಯ ಪ್ರಾರಂಭದ ದಿನಗಳಲ್ಲಿ ಆತನು ಬರೆದಿದ್ದಾನೆ. I will walk perfectly, I will walk wisely, all those decisions he took in the beginning. ನಾನು ದೇವರ ಮುಂದೆ ನನ್ನ ಮನೆಯಲ್ಲಿಯೂ ನಾನು ಜ್ಞಾನ ತಿಳುವಳಿಕೆಯುಳ್ಳವನಾಗಿ ಒಳ್ಳೆಯ ಹೃದಯ ಉಳ್ಳವನಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸುತ್ತೇನೆ ಅನ್ನುವಂತ ತೀರ್ಮಾನಗಳನ್ನ ಆತನು ಮಾಡಿದವನಾಗಿದ್ದನು. Now he has come to the end of his life. ಈಗ ಆತನು ತನ್ನ ಜೀವನದ ಅಂತ್ಯಕ್ಕೆ ಬಂದಿದ್ದಾನೆ. Now he is looking back to his life and telling these words about his life and his family. ಈಗ ಆತನು ತನ್ನ ಜೀವನದ ಅಂತ್ಯಕ್ಕೆ ಬಂದಾಗ ತನ್ನ ಜೀವನದ ಕುರಿತಾಗಿಯೂ ತನ್ನ ಕುಟುಂಬದ ಕುರಿತಾಗಿಯೂ ಆತನು ಈ ಮಾತನ್ನು ಹೇಳುತ್ತಿದ್ದಾನೆ. Those who fear God, who are pleasing to God, they shall be like the light of the morning. ನೋಡುವಾಗ ಅಲ್ಲಿ ಆತನು ಹೇಳುವಂತ ಮಾತನೆಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವರು ಅವರು ಮೋಡಗಳಿಲ್ಲದ ಪ್ರಾತಃ ಕಾಲದಲ್ಲಿ ತೇಜೋಮಯವಾಗಿ ಉದಯಿಸುವಂತದ್ದಾಗಿರುತ್ತಾರೆ. Their life will be like morning without clouds. ಅವರ ಒಂದು ಸಂತೋಷವು ಬೆಳಗ್ಗೆ ಆ ಮೋಡಗಳಿಲ್ಲದಂತಹ ಆಕಾಶದಂತಿರುತ್ತಾರೆ. They will be like tender grass springing out from the earth. ನೋಡುವಾಗ ಆ ಭೂಮಿಯಿಂದ ಹುಲ್ಲನ್ನ ಮೊಳೆಸುವ ಸೂರ್ಯನಂತೆ ಇರುತ್ತಾರೆ. In verses 3 and 4 we see that. ಅದನ್ನ 3 ಮತ್ತು 4ನೇ ವಚನದಲ್ಲಿ ಓದುತ್ತೇವೆ. Then in verse 5 he says, 5ನೇ ವಾಕ್ಯದಲ್ಲಿ ಆತನು ಹೇಳುತ್ತಾನೆ, my house is not so with God. ನನ್ನ ಮನೆಯು ದೇವರೊಂದಿಗೆ ಯಥಾರ್ಥವಾಗಿ ಇಲ್ಲ. Means I have been a failure in my home life. ಹಾಗಾದ್ರೆ ನನ್ನ ಮನೆಯು ನನ್ನ ಕುಟುಂಬವು ದೇವರ ಮುಂದೆ ಸೋತು ಹೋದಂತ ಸೋಲನ್ನು ಕಂಡಂತ ಕುಟುಂಬವಾಗಿದೆ. All things in my home hasn't been very pleasing to God. ನನ್ನ ಮನೆಯು ದೇವರನ್ನ ಯಾವ ರೀತಿಯಲ್ಲಿ ಘನಪಡಿಸಬೇಕಾಗಿತ್ತು, ಮಹಿಮೆಪಡಿಸಬೇಕಾಗಿತ್ತು, ಆ ರೀತಿಯಲ್ಲಿ ಇಲ್ಲ. I don't have to explain about his home. ಅವನ ಮನೆಯ ಕುರಿತಾಗಿ ನಾನು ಮತ್ತೆ ವಿವರಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. In house polygamy was there, many wives. ಅವನ ಮನೆಯಲ್ಲಿ ನೋಡುವಾಗ ಬಹುಪತ್ನಿತ್ವ, ಇಂಗ್ಲಿಷ್ ಪಾಲಿಗಾಮಿ ಎಂಬುದಾಗಿ ಹೇಳುತ್ತಾರೆ, ಬಹುಪತ್ನಿತ್ವ ಅವನ ಮನೆಯಲ್ಲಿತ್ತು. Children were not living in the way of God. ಅವನ ಸ್ವಂತ ಮಕ್ಕಳು ಕರ್ತನ ಮಾರ್ಗದಲ್ಲಿ ನಡೆಯುತ್ತಾ ಇರಲಿಲ್ಲ. We see one killing another. ಒಬ್ಬನು ಮತ್ತೊಬ್ಬನನ್ನ ಕೊಂದಿದ್ದಾನೆ. One trying to take the throne from the other one. ನೋಡುವಾಗ ಒಬ್ಬನು ಮತ್ತೊಬ್ಬನ ಸಿಂಹಾಸನವನ್ನ
ಕಸಿದುಕೊಳ್ಳುತ್ತಿದ್ದಾನೆ. All sorts of things were there. ಎಲ್ಲಾ ರೀತಿಯಾದಂತ ದುಷ್ಟ ಕಾರ್ಯಗಳು ಅಲ್ಲಿ ಇವೆ. Obedience was not there. ವಿಧೇಯತೆಯು ಅವರ ಮನೆಯಲ್ಲಿ ಇಲ್ಲ. So he is telling, my family, my house hasn't been all that great in the sight of God. ಈಗ ಆತನು ಹೇಳುತ್ತಾ ಇದ್ದಾನೆ, ನನ್ನ ಮನೆಯು ನನ್ನ ಕುಟುಂಬವು ದೇವರ ದೃಷ್ಟಿಯಲ್ಲಿ ಹೇಗೆ ಇರಬೇಕಾಗಿತ್ತೋ ಹಾಗೆ ಇಲ್ಲ ಎಂಬುದಾಗಿ ಸಾಕ್ಷೀಕರಿಸುತ್ತಿದ್ದಾನೆ. So he told that he determined that he will walk wisely in the home, but there was not much wisdom seen in that home. ದಾವೀದನು ಹೇಳುತ್ತಾ ಇದ್ದಾನೆ, ನಾನು ದೇವರ ದೃಷ್ಟಿಯಲ್ಲಿ ನಾನು ಯಥಾರ್ಥವಾಗಿ ನಡೆದುಕೊಳ್ಳುವೆನು, ನನ್ನ ಕುಟುಂಬದಲ್ಲಿ ಯಥಾರ್ಥವಾಗಿ ಪ್ರವರ್ತಿಸುವೆನೆಂಬುದಾಗಿ ನಾನು ತೀರ್ಮಾನ ಮಾಡಿಕೊಂಡಿದ್ದೆ. ಆದರೆ ತನ್ನ ಜೀವನ ಅಂತ್ಯಕ್ಕೆ ಬಂದಾಗ ದೇವರ ದೃಷ್ಟಿಯಲ್ಲಿ ನಾನು ನನ್ನ ಕುಟುಂಬ ಯಥಾರ್ಥವಾಗಿ ಇಲ್ಲ ಎಂಬುದನ್ನ ಆತನೇ ಹೇಳುತ್ತಿದ್ದಾನೆ. But let me tell you one thing. ಆದರೆ ಒಂದು ಸಂಗತಿಯನ್ನ ನಿಮ್ಮೊಂದಿಗೆ ಹೇಳುತ್ತೇನೆ. Our God is a God who honors even the determination that we take in the presence of God. ದೇವರ ಸನ್ನಿಧಿಯಲ್ಲಿ ಮಾಡುವಂತ ತೀರ್ಮಾನಗಳನ್ನ ಘನಪಡಿಸುವಂತ ಗೌರವಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. Failures may be there in the home. ಮನೆಗಳಲ್ಲಿ ಸೋಲುಗಳು ಇರಬಹುದು. Problems may be there in the house. ಮನೆ ಎಂಬುದಾಗಿ ಹೇಳುವಾಗ ಸಮಸ್ಯೆಗಳು ಬರಬಹುದು. But if we have a determination, a sincere determination to live for His glory, God honors even that. ಆದರೆ ದೇವರ ಮಹಿಮೆಯನ್ನ ನನ್ನ ಕುಟುಂಬದಲ್ಲಿ ಕಾಣಬೇಕೆನ್ನುವಂತ ಆ ತೀರ್ಮಾನ ಮಾಡಿರುವುದಾದರೆ ಆ ತೀರ್ಮಾನವನ್ನ ನಮ್ಮ ಕರ್ತನು ಘನಪಡಿಸುತ್ತಾನೆ, ಗೌರವಿಸುತ್ತಾನೆ. Now when you come to 1 Kings chapter 8, ಮೊದಲನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯಕ್ಕೆ ಬಂದಾಗ there we see the dedication of the temple of Solomon. ಅಲ್ಲಿ ದೇವರ ಆಲಯದ ಸಮರ್ಪಣಾ ಕಾರ್ಯಕ್ರಮವನ್ನು ಕುರಿತು ನೋಡುತ್ತೇವೆ. There we see Solomon saying something what God told his father David. ಅಲ್ಲಿ ಸೊಲೊಮೋನನ ತಂದೆಯಾದ ದಾವೀದನಿಗೆ ಹೇಳಿದ ಮಾತುಗಳನ್ನ ನೆನಪು ಮಾಡುತ್ತಿದ್ದಾನೆ. He says that it's good that you had a decision, a desire to make a house for me. ನನಗೋಸ್ಕರವಾಗಿ ಒಂದು ಮನೆಯನ್ನ ಆಲಯವನ್ನ ಕಟ್ಟುವುದಕ್ಕಾಗಿ ನೀನು ಆಸೆ ಪಟ್ಟಿದ್ದಿ, ಅದು ಒಳ್ಳೆಯದೇ. So God honored that decision, that desire. ದೇವರು ಅವನ ಆ ಒಂದು ಬಯಕೆಯನ್ನ ಗೌರವಿಸಿದನು. He didn't make it, ಅವನು ಅದನ್ನು ಮಾಡಲಿಲ್ಲ, but he had a desire for that. ಆದರೆ ಅದಕ್ಕಾಗಿ ಅವನು ಬಯಕೆಯನ್ನು ವ್ಯಕ್ತಪಡಿಸಿದ. So God even looked at that desire and honored him. ದೇವರು ಅವನಲ್ಲಿ ಇದ್ದಂತಹ ಆ ಒಂದು ಆಸೆ ಅಥವಾ ಬಯಕೆಯನ್ನ ದೇವರು ಗೌರವಿಸಿದನು. In honor, he raised a Solomon in that home and also gave him the covenant of eternal kingdom. ಆದರೆ ದೇವರು ತಾನೇ ಆ ಮನೆಯಲ್ಲಿ ಅರಸನಾದಂತ ಸೊಲೊಮೋನನನ್ನ ಎಬ್ಬಿಸಿ ಆ ತನ್ನ ರಾಜ್ಯವನ್ನ ಶಾಶ್ವತ ಎಂಬುದಾಗಿ ವಾಗ್ದಾನ ಮಾಡಿದನು. Come to Abraham's life. ಅಬ್ರಹಾಮನ ಜೀವಿತಕ್ಕೆ ಬನ್ನಿರಿ. God asked him to offer up Isaac. ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ನಿನ್ನ ಒಬ್ಬನೇ ಮಗನಾದಂತ ಈಸಾಕನನ್ನ ನನಗೆ ಸಮರ್ಪಿಸು ಎಂಬುದಾಗಿ. Did he offer him up? ದೇವರು ಅಬ್ರಹಾಮನು ತನ್ನ ಮಗನನ್ನ ದೇವರಿಗೆ ಆತನು ಸರ್ವಾಂಗ ಹೋಮವಾಗಿ ಸಮರ್ಪಣೆ ಮಾಡಿದನಾ? No, literally that didn't happen. ಇಲ್ಲ, ಆ ಒಂದು ಕಾರ್ಯ ಜರುಗಲಿಲ್ಲ. But God considered it has happened. ಆದ್ರೆ ದೇವರು ಹೇಗೆ ಅದನ್ನ ಪರಿಗಣಿಸಿದನು? ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನ ಸಮರ್ಪಿಸಿದಂತೆಯೇ ದೇವರು ಪರಿಗಣಿಸಿದನು. Because he had the desire to offer and he was ready to do that. ಯಾಕಂದ್ರೆ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನ ದೇವರಿಗೆ ಆತನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದನು. ದೇವರು ಅದನ್ನ ಗೌರವಿಸಿದನು. What am I trying to say? ನಾನು ಏನನ್ನ ಹೇಳಲು ಬಯಸುತ್ತಾ ಇದ್ದೇನೆ, God looks at our heart and he sees that determination, that readiness, that decision that we take. ದೇವರು ನಮ್ಮ ಹೃದಯಗಳನ್ನ ನೋಡುತ್ತಾನೆ. ನಮ್ಮ ಹೃದಯಗಳನ್ನ ನೋಡಿ ಆ ಹೃದಯದಲ್ಲಿ ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನ ದೇವರು ಗೌರವಿಸುತ್ತಾನೆ. If we have a sincere desire to honor God, walk wisely in the home, even that God honors. ನಮ್ಮ ಕುಟುಂಬ ಜೀವನದಲ್ಲಿ ದೇವರನ್ನ ಗೌರವಿಸಬೇಕು, ಸನ್ಮಾನಿಸಬೇಕೆನ್ನುವಂತಹ ಆ ಒಂದು ಬಯಕೆ ನಮ್ಮಲ್ಲಿ ಇರುವುದಾದರೆ, ಅದಕ್ಕಾಗಿ ನಾವು ತೀರ್ಮಾನ ಮಾಡುವುದೇ ಆದರೆ ಖಂಡಿತವಾಗಿಯೂ ದೇವರು ನೀವು ಮಾಡಿದ ಆ ತೀರ್ಮಾನಗಳನ್ನ
ಗೌರವಿಸುತ್ತಾನೆ ಅಥವಾ ಸನ್ಮಾನಿಸುತ್ತಾನೆ. Now David says that he would walk wisely in his house. ದಾವೀದನು ಹೇಳುತ್ತಾನೆ ಏನಂತಂದ್ರೆ, ನಾನು ನನ್ನ ಮನೆಯಲ್ಲಿ ಯಥಾರ್ಥ ಹೃದಯವುಳ್ಳವನಾಗಿಯೇ ಪ್ರವರ್ತಿಸುವೆನೆಂದು ಹೇಳುತ್ತಾನೆ. What is wisdom? ಹಾಗಾದ್ರೆ ತಿಳುವಳಿಕೆ ಅಂದರೆ ಏನು? What is wisdom? ತಿಳುವಳಿಕೆ ಅಥವಾ ವಿವೇಕ ಅಂದರೆ ಏನು? Let me just try to explain that. ಅದನ್ನು ನಮಗೆ ವಿವರಿಸಿ ಹೇಳುತ್ತೇನೆ. Come to Proverbs chapter 24. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯಕ್ಕೆ ಬನ್ನಿರಿ. Look at verses 3 and 4. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಜ್ಞಾನೋಕ್ತಿ ಅದರ 3 ಮತ್ತು 4ನೇ ವಚನವನ್ನು ನೋಡಿರಿ. In verse 3 he says, Solomon says, through wisdom is an house built, and by understanding it is established. ಮನೆಯನ್ನ ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂದು ಹೇಳುತ್ತಾನೆ. Verse 4. 4ನೇ ವಚನ. And by knowledge shall the chambers be filled with all precious and pleasant riches. ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. Notice 3 phrases here. ಅಲ್ಲಿ 3 ಪದ ಪ್ರಯೋಗಗಳನ್ನು ನೋಡಿರಿ. And house built. ಮನೆಯು ಕಟ್ಟಲ್ಪಡುತ್ತದೆ. It is established. ಅದು ಸ್ಥಿರಪಡಿಸಲ್ಪಡುತ್ತದೆ. It is filled. ಅದು ತುಂಬಿಸಲ್ಪಡುತ್ತದೆ. Built, ಕಟ್ಟಲ್ಪಡುತ್ತದೆ, established, ಸ್ಥಿರಪಡಿಸಲ್ಪಡುತ್ತದೆ, filled. ತುಂಬಿಸಲ್ಪಡುತ್ತದೆ. Built of God, ಕಟ್ಟುವುದಕ್ಕೆ built of God by God, ದೇವರಿಂದ ಕಟ್ಟಲ್ಪಡುವುದಕ್ಕೆ, and established by God, ದೇವರಿಂದ ಸ್ಥಿರಪಡಿಸಲ್ಪಡುವುದಕ್ಕೆ, and God filling it with His goodness. ದೇವರು ತನ್ನ ಒಳ್ಳೆಯತನದಿಂದ ಆ ಮನೆಯನ್ನು ತುಂಬಿಸುವುದಕ್ಕೆ. We all want our homes to be like that, isn't it? ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಗಳು ಆ ರೀತಿಯಲ್ಲಿ ಇರಬೇಕೆಂದು ಬಯಸುತ್ತೇವಲ್ಲವೇ? But that to happen, certain essentials are there. ಆ ರೀತಿಯಲ್ಲಿ ಮಾಡಬೇಕಾದರೆ ಕೆಲವೊಂದು ಅಗತ್ಯ ಅಂಶಗಳು ಬೇಕು. What are the essentials? ಯಾವ್ದಾವುದು ಆ ಅಗತ್ಯವಾದ ಸಂಗತಿಗಳು? Again, notice 3 words in that 2 verses. ಅಲ್ಲಿ 2 ವಚನದಲ್ಲಿ 3 ಪದಗಳನ್ನು ನೋಡಿರಿ. Wisdom, ಜ್ಞಾನ, understanding, ವಿವೇಕ, knowledge. ತಿಳುವಳಿಕೆ. In verse 3 we have that wisdom. Through wisdom is an house built. Wisdom. ಅಲ್ಲಿ ವಿಸ್ಡಮ್ ಅಥವಾ ಜ್ಞಾನ, ಮನೆಯನ್ನ ಕಟ್ಟುವುದಕ್ಕೆ ಜ್ಞಾನವೇ ಸಾಧನ. Then in the same verse you have that word understanding. ಅದನ್ನ ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. And in verse 4 we have the mention of knowledge. ಆ ನೋಡುವಾಗ ಅದರ ಕೋಣೆಗಳನ್ನ ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. Knowledge. ಜ್ಞಾನ. What is knowledge? ಜ್ಞಾನ ಅಂದ್ರೆ ಏನು? Knowledge is knowing things. ಜ್ಞಾನ ಎಂಬುದಾಗಿ ಹೇಳುವಾಗ ಸಂಗತಿಗಳನ್ನ ನಾವು ತಿಳುಕೊಳ್ಳುವುದು. It is knowing facts. ಸತ್ಯಾಂಶಗಳನ್ನ, ವಾಸ್ತವಾಂಶಗಳನ್ನ ತಿಳುಕೊಳ್ಳುವುದು. Gathering informations. ಅನೇಕ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಳುವುದು. We are considering about the family. ನಾವು ನಮ್ಮ ಕುಟುಂಬದ ವಿಷಯವಾಗಿ ಪರಿಗಣಿಸುತ್ತಿದ್ದೇವೆ. From the scripture we understand truths about the family. ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ವಾಕ್ಯದಿಂದ ನಾವುಗಳು ಸತ್ಯಗಳನ್ನ ನಾವು ಕ್ರೋಢೀಕರಿಸಿಕೊಳ್ಳುತ್ತಾ ಇದ್ದೇವೆ, ಸಂಗ್ರಹಿಸಿಕೊಳ್ಳುತ್ತಿದ್ದೇವೆ. So knowledge is necessary. ಆ ಜ್ಞಾನ ಬಹಳ ಬಹಳ ಅಗತ್ಯ. Then look at the other word, understanding. ನಂತರ ನೋಡುವಾಗ ವಿವೇಕ. Understanding is the ability to discern things. ಆ ವಿವೇಕ ಎಂಬುದಾಗಿ ಹೇಳುವಾಗ ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಅಥವಾ ವಿವೇಚಿಸಿ ತಿಳುಕೊಳ್ಳುವುದಾಗಿದೆ. In knowledge you gather all the details about truths. ಜ್ಞಾನ ಎಂಬುದಾಗಿ ಹೇಳುವಾಗ ಸತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಂಶಗಳನ್ನ ಎಲ್ಲಾ ಕಡೆಗಳಿಂದಲೂ ಕೂಡ ತಿಳುಕೊಳ್ಳುವುದೇ ಆಗಿದೆ. In understanding you discern what is needed for me, what is needed for the situation. ವಿವೇಕ ಎಂಬುದಾಗಿ ಹೇಳುವಾಗ ಆ ಸ್ಥಿತಿಗೆ, ಆ ಮನೆಗೆ ಏನೆಲ್ಲ ಅಗತ್ಯವೋ ಅದನ್ನ ವಿವೇಚಿಸಿ ಅರ್ಥ ಮಾಡಿಕೊಳ್ಳುವುದಾಗಿದೆ. Then comes wisdom. ನಂತರ ನೋಡುವಾಗ ತಿಳುವಳಿಕೆ ಬರುತ್ತದೆ. Wisdom is actually practical, practicing what we understood. ತಿಳುವಳಿಕೆ ಎಂಬುದಾಗಿ ಹೇಳುವಾಗ ನಾವು ಯಾವುದನ್ನ ಸಂಗ್ರಹಿಸಿಕೊಂಡಿದ್ದೇವೆಯೋ, ಯಾವುದನ್ನ ತಿಳುಕೊಂಡಿದ್ದೇವೆಯೋ ಅದನ್ನ ಪ್ರಾಯೋಗಿಕವಾಗಿ ನಾವು ಅನುಸರಿಸುವುದಾಗಿದೆ. Many a time when we go through problems,
ಅನೇಕ ಸಾರಿ ನಾವು ಸಮಸ್ಯೆಗಳನ್ನ ಹಾದು ಹೋಗುವಾಗ we know various truths in connection with that. We know facts about it from the scripture. ನಾವು ದೇವರ ವಾಕ್ಯದಿಂದ ಆ ಸಂಗತಿಗೆ ಅಥವಾ ಆ ಪರಿಸ್ಥಿತಿಗೆ ಬೇಕಾದಂತಹ ಅರ್ಥಗಳು ಏನೆಂಬುದಾಗಿ ನಾವು ತಿಳಿದವರಾಗಿರುತ್ತೇವೆ. But to act according to that, you need wisdom. ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ಕ್ರಿಯಾಶೀಲರಾಗಬೇಕಾದರೆ ನಮಗೆ ತಿಳುವಳಿಕೆಯು ಬೇಕು. That's why even Solomon says that wisdom is the principal thing. ಆದ್ದರಿಂದಲೇ ಸೊಲೊಮೋನ ಹೇಳುತ್ತಾನೆ, ತಿಳುವಳಿಕೆಯು ಬಹಳ ಪ್ರಾಮುಖ್ಯವಾದಂತಹ ಅಗತ್ಯವಾದ ಅಂಶ. In another portion, Solomon says that wisdom has built her house. ಆದ್ದರಿಂದಲೇ ಆ ಮತ್ತೊಂದು ಕಡೆ ಓದುವಾಗ ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು ಎಂಬುದಾಗಿ ಹೇಳುತ್ತಾನೆ. So wisdom is essential to practice what we know. ಆದ್ದರಿಂದ ತಿಳುವಳಿಕೆ ಅನ್ನುವಂಥದ್ದು ನಾವು ಏನನ್ನ ತಿಳಿದುಕೊಂಡಿದ್ದೇವೆಯೋ ಅದನ್ನ ಅಭ್ಯಾಸ ಮಾಡುವುದಕ್ಕೆ ನಮಗೆ ಅಗತ್ಯ. Now these 3 days we are going to learn lot of things about the family. ಈ 3 ದಿನಗಳಲ್ಲಿ ನಾವೆಲ್ಲರೂ ಕೂಡ ಕುಟುಂಬಕ್ಕೆ ಸಂಬಂಧಪಟ್ಟಂತ ಹೆಚ್ಚು ವಿಷಯಗಳನ್ನ ಕಲಿತುಕೊಳ್ಳುತ್ತೇವೆ. Not only in this camp, well, we know through various other camps which we attended and through other means also. ಈ ಒಂದು ಶಿಬಿರದಿಂದ ಮಾತ್ರವಲ್ಲ, ಇದಕ್ಕೆ ಮುಂಚೆ ನಾವು ಭಾಗವಹಿಸಿದಂತ ಅನೇಕ ಶಿಬಿರಗಳ ಮೂಲಕವಾಗಿಯೂ ಅನೇಕ ಸತ್ಯಗಳನ್ನ ಕಲಿತುಕೊಂಡಿದ್ದೇವೆ. So we know a lot of things about these things. ನಾವು ಇವುಗಳ ವಿಷಯವಾಗಿ ನಾವು ಅನೇಕ ಸತ್ಯಗಳನ್ನ ತಿಳುಕೊಂಡಿದ್ದೇವೆ. But when problems come, ಆದರೆ ಸಮಸ್ಯೆಗಳು ಬರುವಾಗ, well, we are not able to practice it. ಆದರೆ ನಾವು ಅದನ್ನ ಅಭ್ಯಾಸ ಮಾಡಲಿಕ್ಕೆ ಅದರಂತೆ ನಡ್ಕೊಳ್ಳುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. The reason for that is the lack of wisdom. ಅದಕ್ಕೆ ಕಾರಣವೇನು? ನಮಗೆ ತಿಳುವಳಿಕೆ ಇಲ್ಲ. That's why James says like this. ಆದ್ದರಿಂದಲೇ ಯಾಕೋಬನು ಹೀಗೆ ಹೇಳುತ್ತಾನೆ, If anyone lack wisdom, let him ask of God who giveth liberally. ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ದೇವರು ಅಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. Ask, he will give you wisdom. ಕೇಳಿರಿ, ಆತನ ಜ್ಞಾನ ತಿಳುವಳಿಕೆಯಿಂದ ನಿಮಗೆ ಕೊಡುತ್ತಾನೆ. So we need wisdom so that we may be able to practice the truths that we are hearing. ನಮಗೆ ತಿಳುವಳಿಕೆಯೂ ಅಗತ್ಯ. ಯಾಕಂದ್ರೆ ತಿಳುವಳಿಕೆಯಿಂದಲೇ ನಾವು ಕಲಿತದ್ದನ್ನ ನಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳಲು ಅದರಂತೆ ಜೀವಿಸಲು ಸಾಧ್ಯವಾಗುತ್ತದೆ. Now, having seen the importance of wisdom or a wise living in the family, ನಾವು ಈ ತಿಳುವಳಿಕೆಯ ಕುರಿತಾಗಿ ತಿಳುಕೊಂಡವರಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಹೇಗೆ ತಿಳುವಳಿಕೆಯಿಂದ ಪ್ರವರ್ತಿಸಬೇಕೆಂಬುದಾಗಿ ಅರ್ಥ ಮಾಡಿಕೊಂಡ ನಂತರ, now come to Ephesians 5 where Paul elaborates on this. ಎಫೆಸ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರುವ ಅಲ್ಲಿ ಪೌಲನು ಈ ವಿಷಯವನ್ನ ಆತನು ವಿವರವಾಗಿ ಅದರ ಕುರಿತು ಮಾತನಾಡುತ್ತಾನೆ. Come to chapter 5. ಎಫೆಸ ಪತ್ರಿಕೆ 5ನೇ ಅಧ್ಯಾಯ, Look at verse 15. 15ನೇ ವಾಕ್ಯವನ್ನ ನೋಡಿರಿ. Walk as wise. ಅಲ್ಲಿ ಆತನು ಹೇಳುತ್ತಾನೆ, Now, ಜ್ಞಾನವಿಲ್ಲದವರಾಗಿ ಇರದೆ ಜ್ಞಾನವಂತರಾಗಿರ್ರಿ. yeah, walk as wise means walk in wisdom. ಜ್ಞಾನವಂತರಾಗಿ ನಡೆದುಕೊಳ್ಳಿರಿ ಅಥವಾ ಜ್ಞಾನದಿಂದ ನಡೆದುಕೊಳ್ಳಿರಿ. What all will be the characteristics of walking in wisdom? ಹಾಗಾದರೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುವುದೆಂಬುದಾಗಿ ಹೇಳಿದರೆ ಅರ್ಥವೇನು? Verse 15 says it will be a careful life. ಆದ್ದರಿಂದ 15ನೇ ವಾಕ್ಯ ಹೀಗೆ ಹೇಳುತ್ತದೆ, ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕಾದದ್ದು ಅವಶ್ಯಕ. Verse 16 says you will redeem the time. 16ನೇ ವಚನಕ್ಕೆ ಬಂದಾಗ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. Verse 17 says you will live according to his will. 17ನೇ ವಚನ, ಕರ್ತನ ಚಿತ್ತದಂತೆ ಜೀವಿಸಿರಿ. Then in verse 18 he says that a wise walk will be a spirit-filled walk also. 18ನೇ ವಾಕ್ಯಕ್ಕೆ ಬರುವಾಗ, ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುವುದೆಂಬುದಾಗಿ ಹೇಳುವಾಗ ಆತ್ಮನಿಂದ ತುಂಬಲ್ಪಟ್ಟವರಾಗಿ ನಡೆದುಕೊಳ್ಳುವುದು. Then in verse 19 onwards he is showing the effect of the outcome of a spirit-filled life. 19ನೇ ವಚನಕ್ಕೆ ಬಂದಾಗ ಮತ್ತು ಮುಂದಿನ ವಾಕ್ಯಕ್ಕೆ ಬಂದಾಗ ಆತ್ಮಿಕವಾದಂತಹ ಆ ಜೀವಿತದ ಪರಿಣಾಮಗಳ ಕುರಿತಾಗಿ ಪೌಲನು ಬರೆಯುತ್ತಾನೆ. In verse 19 he says, speaking to yourselves in psalms and hymns and spiritual songs. 19ನೇ ವಾಕ್ಯ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು
ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡಿರಿ. Then in verse 20 he says giving thanks to God. ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿರಿ. Then in verse 21 he says submitting one another. 21ನೇ ವಚನದಲ್ಲಿ ಆತ ಹೇಳುತ್ತಾನೆ, ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟವರಾಗಿ ಅಥವಾ ವಿನಯವುಳ್ಳವರಾಗಿ ನಡಕೊಳ್ಳಿರಿ. Then from verse 22 onwards he is telling about that submission in the home, in the family life. 22ನೇ ವಚನ ಮುಂದಕ್ಕೆ ಬರುವಾಗ ಕುಟುಂಬದಲ್ಲಿ ಅಧೀನತೆ ಒಪ್ಪಿಸಿಕೊಟ್ಟು ಜೀವಿಸುವುದರ ಕುರಿತಾಗಿ ಮಾತನಾಡುತ್ತಾನೆ. This is all the continuation of what he said in verse 15. ಇವೆಲ್ಲವೂ ಕೂಡ 15ನೇ ವಚನದಲ್ಲಿ ಆತನು ಏನು ಹೇಳಿದ್ದಾನೋ ಅದರ ಒಂದು ಮುಂದುವರಿಯುವಿಕೆಯಾಗಿದೆ. Walk as wise, ಜ್ಞಾನವಂತರಾಗಿ ನಡೆದುಕೊಳ್ಳಿರಿ, or walk in wisdom, ದೇವರ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ನಡಕೊಳ್ಳಿರಿ. and that should be seen in the home. ಅದು ಕುಟುಂಬಗಳಲ್ಲಿ ಕಂಡು ಬರಬೇಕು. When it is seen in the home, ಯಾವಾಗ ಕುಟುಂಬಗಳಲ್ಲಿ ಇದು ಕಂಡು ಬರುತ್ತದೋ, in what way it will be practiced? ಯಾವ ವಿಧಾನದಲ್ಲಿ ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುತ್ತಾ ಇದ್ದೇವೆಯೋ. Verse 22, 22ನೇ ವಾಕ್ಯ, wives submit. ಅರಳುವಾಗ ಹೆಂಡತಿಗೆ ಹೇಳುತ್ತಾನೆ, ಹೆಂಡತಿ ನಿನ್ನ ಗಂಡನಿಗೆ ಅಧೀನಳಾಗಿರು, ಒಪ್ಪಿಸಿಕೊಡು. Submit. ಅಧೀನಳಾಗಿರು. Verse 25, 25ನೇ ವಾಕ್ಯ, husbands love. ಗಂಡನೇ ಪ್ರೀತಿ ಮಾಡು. And verse 33, 33ನೇ ವಚನ, wife should reverence her husband. ಹೆಂಡತಿಯು ತನ್ನ ಗಂಡನಿಗೆ ಗೌರವ ಕೊಡಬೇಕು ಅಥವಾ ಸನ್ಮಾನಿಸಬೇಕು. Then in chapter 6 we see about children and fathers. 6ನೇ ಅಧ್ಯಾಯಕ್ಕೆ ಬರುವಾಗ ಮಕ್ಕಳ ಕುರಿತಾಗಿಯೂ ತಂದೆಗಳ ಕುರಿತಾಗಿಯೂ ಮಾತನಾಡುತ್ತಾನೆ. This is practicing wisdom in the home. ಇದು ಮನೆಯಲ್ಲಿ ನಾವು ಜ್ಞಾನವಂತರಾಗಿ ನಡೆದುಕೊಳ್ಳುವುದು ಅಥವಾ ಅದನ್ನ ಅಭ್ಯಾಸ ಮಾಡುವುದಾಗಿದೆ. Wives will submit, ಹೆಂಡತಿಯು ಅಧೀನಳಾಗಿರುತ್ತಾಳೆ, husbands will love, ಗಂಡನು ಪ್ರೀತಿ ಮಾಡುತ್ತಾನೆ, and between them there will be reverence. ಅವರ ನಡುವೆಯೇ ಒಂದು ಗೌರವ ಸನ್ಮಾನ ಇರುತ್ತದೆ. Let me just elaborate on these three words. ಈ 3 ಪದಗಳನ್ನು ನಾನು ನಿಮಗೆ ವಿವರಿಸಿ ಹೇಳುತ್ತೇನೆ. Submit, ಅಧೀನರಾಗಿರಿ, love, ಪ್ರೀತಿ ಮಾಡಿರಿ, reverence. ಗೌರವಿಸಿರಿ. What do all these mean? ಇದೆಲ್ಲವುಗಳ ಅರ್ಥವೇನು? You know, sometimes these words we often hear, but they are misunderstood. ಕೆಲವು ಸಾರಿ ನಾವು ಈ ವಾಕ್ಯಗಳಲ್ಲಿ ತೆರೆಯುವಾಗ ಅದು ತಪ್ಪಾಗಿ ಅರ್ಥೈಸಲ್ಪಡುತ್ತದೆ. And many a time we understand it, it is not practiced. ಅನೇಕ ಸಾರಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಸಹಾಯಕವಾಗುತ್ತದೆ. So let me try to elaborate on these three words now. ನಾನು ಈ 3 ಪದಗಳನ್ನ ನಾನು ವಿವರಿಸಿ ಹೇಳುತ್ತೇನೆ. The first word is submit. ಮೊದಲನೇದಾಗಿ ಅಧೀನರಾಗಿರಿ. What is the meaning of that word submit? ಅಧೀನರಾಗಿರಿ ಎಂಬುದರ ಪದದ ಅರ್ಥವೇನು? We often explain that word like this. ನಾವು ಅನೇಕ ಸಾರಿ ಈ ಪದವನ್ನ ಹೀಗೆ ವಿವರಿಸುತ್ತೇವೆ. The word submit is a military term. ಈ ಅಧೀನರಾಗಿರಿ ಅನ್ನುವಂತ ಪದ ಅದು ಸೈನ್ಯದಲ್ಲಿ ಬಳಸುವ ಪದ. Think about the soldiers marching. ನೋಡುವಾಗ ಈ ಎಲ್ಲ ಸೈನಿಕರು ಅವರು ಒಂದು ರೀತಿಯಲ್ಲಿ ನಡೆದುಕೊಂಡು ಅಥವಾ ಅವರು ಓಡುತ್ತಾ ಇದ್ದಾರೆ ಎಂದು ಊಹಿಸಿಕೊಳ್ಳಿರಿ. When they march, they are not marching, they are not walking anyhow. ಅವರು ನಡೆದುಕೊಂಡು ಹೋಗುವಾಗ ಅಥವಾ ಓಡುವಾಗ ಏನೋ ನಡೆಯುತ್ತೇನೆ ಏನೋ ಓಡುತ್ತೇನೆ ಎಂಬುದಾಗಿ ಅವರು ಓಡುವುದಿಲ್ಲ, ನಡೆಯುವುದೂ ಇಲ್ಲ. There are some rows and ranks they have to keep. ಅವರು ನಡೆಯುವಾಗಲೂ ಓಡುವಾಗಲೂ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳಿಗೆ ಬದ್ಧರಾಗಿ ಅದರಂತೆಯೇ ಹೆಜ್ಜೆಗಳನ್ನ ಹಾಕುತ್ತಾ ನಡೆಯಬೇಕು. They have a place to keep. ಅವರು ನಡೆಯುವಾಗ ಯಾವ ಯಾವ ಸ್ಥಳದಲ್ಲಿ ಹೇಗೆ ನಡೆಯುತ್ತಾ ಹೋಗಬೇಕು ಅದರದೇ ಆದಂತ ವಿಧಾನವಿದೆ. They cannot be anywhere. ಆ ಒಂದು ಮಾರ್ಗ ಬಿಟ್ಟು ಎಲ್ಲಿ ಬೇಕು ಅಲ್ಲಿ ಹೋಗ್ಲಿಕ್ಕಾಗಲ್ಲ. They have to keep the order. ಅವರು ಆ ಕ್ರಮವನ್ನ ಯಾವಾಗಲೂ ಕೂಡ ಪಾಲಿಸಬೇಕು. Such word, the word used for
such walking, keeping that their position, submitting themselves for their position is being used over here. ಆ ರೀತಿಯಲ್ಲಿ ಅವರು ನಡೆದುಕೊಳ್ಳಬೇಕಾದಂತ ನಡೆದು ಹೋಗಬೇಕಾದ ರೀತಿ ಯಾವ ಸ್ಥಳದಲ್ಲಿ ಹೇಗೆ ಅವರಿಗಿರುವಂತಹ ಆ ಎಲ್ಲ ಕ್ರಮಗಳನ್ನ ಅನುಸರಿಸಲಿಕ್ಕೆ ಅವರಿಗೆ ಏನು ಆಜ್ಞೆ ಕೊಟ್ಟಿದೆಯೋ ಅದಕ್ಕೆ ಅವರು ಅಧೀನರಾಗಿರಬೇಕು. ಅದೇ ಅದರ ಪದ. So when it says wives submit, it means she is supposed to keep the position that God has given to her. ಹೆಂಡತಿಯು ಗಂಡನಿಗೆ ಅಧೀನರಾಗಿರಬೇಕೆಂಬುದಾಗಿ ಹೇಳುವಾಗ ದೇವರು ಹೆಂಡತಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟಿದ್ದಾನೋ ಆ ಸ್ಥಾನಮಾನದಲ್ಲಿ ಇದ್ದುಕೊಂಡೇ ಆಕೆ ಜೀವಿಸಬೇಕು, ಪ್ರವರ್ತಿಸಬೇಕು. What is the position or the role that God has given unto the woman? ಸ್ತ್ರೀಗೆ ದೇವರು ಯಾವ ಒಂದು ಸ್ಥಾನಮಾನವನ್ನ ಯಾವ ಒಂದು ಪಾತ್ರ ನಿರ್ವಹಣೆ ಮಾಡಬೇಕೆಂದು ಕೊಟ್ಟಿದ್ದಾನೋ ಅದನ್ನ ಅರಿತುಕೊಂಡು ಮಾಡಬೇಕು. To explain that, Paul gives the head body relationship. ಅದನ್ನ ವಿವರಿಸಲಿಕ್ಕೆ ಪೌಲನು ತಲೆ ಮತ್ತು ದೇಹಕ್ಕೆ ಇರುವಂತ ಸಂಬಂಧವನ್ನ ಆತನು ಜೋಡಿಸಿ ಆತನು ಹೇಳುತ್ತಿದ್ದಾನೆ. Husband is the head of the wife. ಗಂಡನು ಹೆಂಡತಿಗೆ ಶಿರಸ್ಸು ಅಥವಾ ತಲೆಯಾಗಿದ್ದಾನೆ. And the position that is given to woman is the position of the body. ಸ್ತ್ರೀಗೆ ಕೊಡಲ್ಪಟ್ಟಂತಹ ಸ್ಥಾನ ಅದು ದೇಹ. That doesn't mean that wife is lesser than the man. ಅದರ ಅರ್ಥ ಹೆಂಡತಿಯು ಗಂಡನಿಗಿಂತ ಅಥವಾ ಸ್ತ್ರೀಯು ಪುರುಷನಿಗಿಂತ ಕೆಳಗಿನವಳು ಕೆಳಮಟ್ಟದವಳು ಎಂಬುದಾಗಿ ಅರ್ಥವಲ್ಲ. Which is more important, head or the body? ಅರಳುವಾಗ ತಲೆಯು ದೇಹಕ್ಕಿಂತ ಬಹಳ ಪ್ರಾಮುಖ್ಯವಾದದ್ದೇ. Which is more important, head or the body? ಯಾವುದು ಪ್ರಾಮುಖ್ಯ, ತಲೆಯ ದೇಹವ? Both are important. ಎರಡು ಕೂಡ ಅಗತ್ಯವೇ, ಎರಡು ಕೂಡ ಪ್ರಾಮುಖ್ಯವೇ. Body cannot live without the head and head cannot live without the body. ದೇಹ ತಲೆ ಇಲ್ಲದೆ ಜೀವಿಸಲಾರದು, ತಲೆ ದೇಹವಿಲ್ಲದೆ ಜೀವಿಸಲಾರದು. ಎರಡು ಕೂಡ ಪ್ರಾಮುಖ್ಯವೇ. So when Paul says wives submit, it doesn't mean that wife is a lesser person in the home. ಪೌಲನು ಹೆಂಡತಿಗೆ ಹೇಳುತ್ತಾನೆ ನಿನ್ನ ಗಂಡನಿಗೆ ಅಧೀನರಾಗಿರು ಅಂದ್ರೆ ಅರ್ಥ ಆಕೆ ಗಂಡನಿಗಿಂತ ಕೆಳಮಟ್ಟದವಳು ಅಲ್ಲ. Paul is telling about the order in the family. He is telling about the role of the woman in the family. ಇಲ್ಲಿ ಪೌಲನು ಒಂದು ಕುಟುಂಬದ ಒಂದು ಕ್ರಮಾಂಕವನ್ನ ಕುರಿತು ಮಾತನಾಡುತ್ತಿದ್ದಾನೆ. ಕುಟುಂಬದಲ್ಲಿ ಇರಬೇಕಾದಂತಹ ಕ್ರಮಗಳ ಕುರಿತು ಬರೆಯುತ್ತಿದ್ದಾನೆ. As far as possession is concerned, they are equal. ಅವರ ಒಂದು ಸ್ಥಾನ ನೋಡುವಾಗ ಇಬ್ಬರು ಕೂಡ ಸಮಾನ ಸ್ಥಾನ ಹೊಂದಿದವರೇ. Both are equally important in the home. ಇಬ್ಬರು ಕೂಡ ಕುಟುಂಬದಲ್ಲಿ ಬಹಳ ಪ್ರಾಮುಖ್ಯರಾದವರೇ. But there cannot be two heads. ಆದರೆ ಎರಡು ತಲೆ ಒಂದು ದೇಹಕ್ಕೆ ಇರಲು ಸಾಧ್ಯವಿಲ್ಲ. There cannot be two bodies. ಅಥವಾ ಎರಡು ದೇಹ ಇರಲಿಕ್ಕೆ ಸಾಧ್ಯವಿಲ್ಲ. One head and one body. ಒಂದು ತಲೆ, ಒಂದು ಶಿರಸ್ಸು, ಒಂದು ದೇಹ. And in God's sovereignty, that headship, that leadership in the home is given to the man. ದೇವರ ಸಾರ್ವಭೌಮತೆಯಲ್ಲಿ ಒಂದು ಕುಟುಂಬದ ಶಿರಸ್ಸಿನ ಸ್ಥಾನ ಕೊಡಲ್ಪಟ್ಟಿರುವಂತದ್ದು ಪುರುಷನಿಗೆ ಅಥವಾ ಗಂಡನಿಗೆ. And the woman is given the position of the body in the family. ಸ್ತ್ರೀಗೆ ಕುಟುಂಬದಲ್ಲಿ ಕೊಡಲ್ಪಟ್ಟಂತ ಒಂದು ಸ್ಥಾನಮಾನ ಏನಂದ್ರೆ ದೇಹವಾಗಿದ್ದಾಳೆ. Body is supposed to be in submission to the head. ದೇಹವು ಯಾವಾಗಲೂ ಶಿರಸ್ಸು ಅಥವಾ ತಲೆಗೆ ಅಧೀನವಾಗಿರಬೇಕು. Similarly, wives should be in submission to their own husbands. ಅದೇ ರೀತಿಯಾಗಿ ಹೆಂಡತಿಯು ತನ್ನ ಸ್ವಂತ ಗಂಡನಿಗೆ ಅಧೀನಳಾಗಿರಬೇಕು. Times cannot change this order. Times cannot change. ಕಾಲಗಳು ಈ ಒಂದು ಕ್ರಮಾಂಕವನ್ನ ಬದಲಾಯಿಸಲು ಸಾಧ್ಯವಿಲ್ಲ. Place cannot change this order. ಯಾವುದು ಕೂಡ ಈ ಕ್ರಮಾಂಕವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. These are relevant to all the time and all the places. ಆದ್ರೆ ಇದು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ಇದೇ ಕ್ರಮಾಂಕ, ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. We cannot say, oh, in the ancient time it was not like this, women never went to study, in that time this is written, now things have changed, we can also be the head. ನಾವು ಪುರಾತನ ಕಾಲದಲ್ಲಿ ಬರೆಯಲ್ಪಟ್ಟದ್ದು, ಅವಾಗ ಹೆಣ್ಮಕ್ಳು ಓದ್ತಾ ಇರಲಿಲ್ಲ, ಆದ್ದರಿಂದ ಇದು ಈ ಕಾಲಕ್ಕೆ ಅದು ಪ್ರಸ್ತುತವಲ್ಲ. ಆದ್ದರಿಂದ ನಾವು ಬದಲಾಯಿಸ್ತೇವೆ. ಸ್ತ್ರೀಯು
ಶಿರಸ್ಸಾಗಿರಬಹುದು. This is the living word of the living God. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಜೀವವುಳ್ಳ ದೇವರ ಜೀವವುಳ್ಳ ವಾಕ್ಯವಾಗಿದೆ. When you come to Judges chapter 1, we have a very good illustration. ನ್ಯಾಯಸ್ಥಾಪಕರುಗಳ ಪುಸ್ತಕ ಮೊದಲನೇ ಅಧ್ಯಾಯಕ್ಕೆ ಬಂದಾಗ ನಾವು ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನ ಮಾದರಿಯನ್ನ ಕಾಣುತ್ತೇವೆ. There we see Othniel. ಅಲ್ಲಿ ನಾವು ಒತ್ನೀಯನ ಬಗ್ಗೆ ನೋಡುತ್ತೇವೆ. He was given Aksa, daughter of Caleb, to wife. ಆತನು ಕಾಲೇಬನ ಮಗಳಾದ ಅಕ್ಸಾಳನ್ನ ಆತನು ವಿವಾಹವಾಗಿರುತ್ತಾನೆ. The condition that Caleb, the father of the girl, kept was very high. ಯಾಕಂದ್ರೆ ಕಾಲೇಬನು ಆ ದಿನಗಳಲ್ಲಿ ಆತ ಬಹಳ ಉನ್ನತವಾದ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದನು. That demand, the condition he laid for giving his daughter to a person was very high. ಆಗ ತನ್ನ ಮಗಳನ್ನ ಮದುವೆ ಮಾಡಿ ಕೊಡುವುದಕ್ಕೆ ಆತನು ಇಟ್ಟಂತ ಬೇಡಿಕೆಗಳು ಬಹಳ ಉನ್ನತ, ಬಹಳ ದೊಡ್ಡದಾದ ಬೇಡಿಕೆಗಳು. What was the demand? ಆ ಬೇಡಿಕೆ ಏನು? The boy should go and conquer Kirjath Sefer. ಆ ನೋಡುವಾಗ ಮಗಳನ್ನ ಮದುವೆ ಮಾಡಿಕೊಳ್ಳುವಂತಹ ಹುಡುಗ ಆತನು ಯುದ್ಧ ರಂಗದಲ್ಲಿ ಹೋಗಿ ಯುದ್ಧವನ್ನ ಗೆದ್ದು ಬರಬೇಕು. If such conditions were laid, now most of the boys will remain unmarried. ಒಂದು ವೇಳೆ ಅದೇ ಒಂದು ನಿಬಂಧನೆಯನ್ನ ಇವತ್ತು ಹಾಕಿ ನಮ್ಮ ಮಗಳನ್ನ ಮದುವೆ ಮಾಡೋದಾದ್ರೆ, ಹುಡುಗಿನ ಮದುವೆ ಆದ್ರೆ ಯುದ್ಧವನ್ನ ಗೆದ್ದು ಬರಬೇಕಂದ್ರೆ ಎಷ್ಟು ಜನರು ಹೋಗ್ಬಹುದು. But Othniel was there. He went and ಆದ್ರೆ conquered. ಒತ್ನಿಯೇಲನಿದ್ದನು, ಆತನು ಹೋದನು ಯುದ್ಧ ರಂಗಕ್ಕೆ. Aksa was given. ಅಕ್ಸಳನ್ನ ಮದುವೆ ಮಾಡಿ ಕೊಟ್ಟನು. And when you come to chapter 1 and read verses 14 and 15, it's very beautiful. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 14-15 ವಚನವನ್ನ ಓದಿ ನೋಡಿರಿ, ಬಹಳ ಸುಂದರವಾಗಿದೆ. Caleb was coming unto this couple's father of the girl. ಕಾಲೇಬನು ತನ್ನ ಮಗಳಾದ ಅಕ್ಸ ಮತ್ತು ಆಕೆಯ ಗಂಡನಾದ ಒತ್ನೀಯನ ಬಳಿಗೆ ಬರುತ್ತಿದ್ದಾನೆ. Now Aksa had a desire. ಅಕ್ಸಾಳಿಗೆ ಒಂದು ಬಯಕೆ ಇತ್ತು. I am now married away. ನಾನೀಗ ಮದುವೆ ಮಾಡಿಕೊಂಡಿದ್ದೇನೆ. I want a blessing from my father. ನನ್ನ ತಂದೆಯಿಂದ ನಾನು ಆಶೀರ್ವಾದವನ್ನ ಹೊಂದಿಕೊಳ್ಳಲು ಹೋಗುತ್ತೇನೆ. What is the blessing? ಆ ಆಶೀರ್ವಾದ ಯಾವುದು? He should give me the springs also. ಆತನು ಆ ಒಂದು ನೀರಿನ ಬುಗ್ಗೆಗಳಿರುವ ಸ್ಥಳವನ್ನ ನನಗೆ ಕೊಡಬೇಕು. You know, when you read that verses, we see Aksa asked Othniel to ask her daddy for that springs. ನೋಡ್ರಿ 14-15 ವಚನ. There we see Aksa is asking Othniel to ask her father for that blessing. ಅಕ್ಸ ತನ್ನ ಗಂಡನಾದ ಒತ್ನಿಯನಿಗೆ ಹೇಳ್ತಿದ್ದಾಳೆ, ನೀನು ನನ್ನ ತಂದೆ ಹತ್ರ ಕೇಳು ಎಂಬುದಾಗಿ. She could ask directly. ಅವಳ ನೇರವಾಗಿ ಕೇಳಬಹುದಿತ್ತಲ್ಲ. Caleb was her father. ಕಾಲೇಬನು ಆಕೆಯ ತಂದೆ. She could say, Othniel, you should not ask, I will ask. I know how to deal with the father. ಅವಳು ಹೇಳ್ಬೇಕು ಏನಂತ ಹೇಳಿ, ನೀನ್ ಕೇಳ್ಬೇಡ, ನಮ್ಮಪ್ಪ ನನಗೆ ಗೊತ್ತು, ನಮ್ಮ ಅಪ್ಪನ ಹತ್ರ ಹೆಂಗ್ ಕೇಳಬೇಕೆಂಬುದಾಗಿ ಹೇಳಬಹುದಿತ್ತು. No, that's not what we see there. ಅಲ್ಲ ಆಡ್ತಿರ್ಲಿಲ್ಲ. She is asking Othniel about it. ಅವಳು ಹೇಳ್ತಾಳೆ, ಒತ್ನಿಯನ ಕೇಳ್ತಾಳೆ ಅದನ್ನ. You ask. ನೀನು ಕೇಳು. Then at last who asked? ಯಾರು ಕೇಳಿದ್ರು? She herself asked. ಆದ್ರೆ ಆಕೆನೇ ಕೇಳಬೇಕಾಯ್ತು. He might have said, it's your dad. You know how to handle him. You ask. ಅವನು ಹೇಳ್ಬೋದಿತ್ತು, ನೋಡು ನೀನೇ ಕೇಳು, ಅವ್ರು ನಿಮ್ಮಪ್ಪ, ನಿನಗೆ ಗೊತ್ತು ಹೇಗೆ ತಂದೆಯೊಟ್ಟಿಗೆ ಕೇಳಬೇಕು ಎಂಬುದಾಗಿ ಆತನು ಹೇಳಬಹುದಿತ್ತು. But the important thing I want you to notice is she gives him the position. ಇಲ್ಲಿ ನೋಡುವಾಗ ಗಮನಿಸಬೇಕಾದ ಅಂಶ, ಆ ರೀತಿಯಲ್ಲಿ ಕೇಳುವಂತಹ ಆ ಸ್ಥಾನವನ್ನ ಅವನಿಗೆ ಒತ್ತೇನೆ ಕೊಡುತ್ತಾಳೆ. She told him to ask him. ಅವ್ರ ಗಂಡನಿಗೆ ಹೇಳ್ತಾಳೆ, ನೀನು ಕೇಳು. He advised her to ask at last. ಆದ್ರೆ ಅವನೇನ್ ಮಾಡ್ತಾನೆ, ಇವಳಿಗೆ ಸಲಹೆ ಕೊಡ್ತಾನೆ, ನೀನು ಕೇಳು ಎಂಬುದಾಗಿ. Here we see this order being kept. ಹಾಗಾದ್ರೆ ಈ ಒಂದು ಕ್ರಮ ಎಲ್ಲಿಂದ ಅದು ಕಾಯ್ದುಕೊಳ್ಳಲ್ಪಟ್ಟಿತು. Aksa did not have the book of Ephesians with her. ಈ ಅಕ್ಸಳಿಗೆ
ಆಕೆಯ ಬಳಿಯಲ್ಲಿ ಎಫೆಸ ಪತ್ರಿಕೆ ಇರಲಿಲ್ಲ. She didn't have the Colossians and First Peter. ಆಕೆ ಮೊದಲನೇ ಪೇತ್ರರ ಪತ್ರಿಕೆಯ ಆ ಒಂದು ಅನ್ಯೋನ್ಯತೆಯ ಸಂಗತಿಗಳು ಕುಟುಂಬದ ಬಗ್ಗೆ ಗೊತ್ತಿಲ್ಲ. But these truths were hidden in the creation order itself. ಆದರೆ ಈ ಸತ್ಯ ಆ ಸೃಷ್ಟಿಯ ಕ್ರಮಾಂಕದಲ್ಲಿಯೇ ದೇವರು ಇಟ್ಟಿದ್ದನು. In the creation order, ಸೃಷ್ಟಿಯ ಕ್ರಮಾಂಕದಲ್ಲಿಯೇ male and female, ಗಂಡು ಹೆಣ್ಣಾಗಿ, not female and male, ಆ ಹೆಣ್ಣು ಗಂಡು ಆಗಿಲ್ಲ, male and female, ಗಂಡು ಹೆಣ್ಣಾಗಿ ನಿರ್ಮಿಸಿದನು. head and the body. ತಲೆ ಮತ್ತು ದೇಹ. So these are truths that are hidden in the creation order itself. ಈ ಒಂದು ಸತ್ಯ, ಈ ಒಂದು ಕ್ರಮ ಸೃಷ್ಟಿಯಲ್ಲಿಯೇ ದೇವರಿಂದ ಇಡಲ್ಪಟ್ಟದ್ದಾಗಿತ್ತು. We are having not only the creation order but these epistles also which tells these things very clearly. ಈ ಒಂದು ಕ್ರಮ ನಾವೀಗ ನೋಡುತ್ತಾ ಇಲ್ಲ, ಸೃಷ್ಟಿಯಲ್ಲಿಯೇ ದೇವರು ಸ್ಥಾಪಿಸಿದ್ದನು. ಆ ಕ್ರಮವನ್ನ ಎಫೆಸ ಪತ್ರಿಕೆಯಲ್ಲಿಯೂ ಎಲ್ಲಿಯೂ ಕೂಡ ನಾವು ಕಾಣುವವರಾಗಿದ್ದೇವೆ. Let me put it this way. ನಾನು ಅದನ್ನ ಈ ರೀತಿಯಲ್ಲಿ ಇಡುತ್ತೇನೆ. Until the obedience to the husband becomes sin in the sight of God, the wife is supposed to obey or submit unto their husbands. ಅರಳುವಾಗ ಯಾವಾಗ ಹೆಂಡತಿಯೋ ಗಂಡನಿಗೆ ವಿಧೇಯಳಾಗಿ ಜೀವಿಸದೆ ಆಕೆ ಇರುತ್ತಾಳೋ ಅಂತಹ ಸಂದರ್ಭದಲ್ಲಿ ಆಕೆಯ ಕೊನೆಯವರೆಗೂ ಕೂಡ ಅವಿಧೇಯಳಾಗದೆ ವಿಧೇಯಳಾಗಿ ಗಂಡನಿಗೆ ಅಧೀನಳಾಗಿಯೇ ಜೀವಿಸಬೇಕು. I will repeat that. ಮತ್ತೊಮ್ಮೆ ಹೇಳುತ್ತೇನೆ. Until the obedience to the husband becomes an obedience to sin, ನಡುವಾಗ ಪಾಪ ಎಲ್ಲಿಯ ತನಕ ಆ ಗಂಡನಿಗೆ ವಿಧೇಯಳಾಗಬೇಕೆನ್ನುವಂತಹ ಆ ಕಾರ್ಯವು ಹೆಂಡತಿಯ ಜೀವನದಲ್ಲಿ ಪಾಪವಾಗಿ ಕಂಡು ಬರುತ್ತದೆಯೋ, until that, well, she is supposed to obey. ಅಲ್ಲಿಯ ತನಕ ಆಕೆ ಗಂಡನಿಗೆ ಅಧೀನಳಾಗಿಯೇ ಜೀವಿಸಬೇಕು. Why am I telling this? ಯಾಕೆ ನಾನು ಅದನ್ನು ಹೇಳ್ತಾ Suppose the ಇದ್ದೇನೆ? husband says like this. ಈ ಗಂಡ ಈ ರೀತಿ ಹೇಳುತ್ತಾರೆ ಅಂದುಕೊಳ್ಳೋಣ. Oh, we won't have children now. We will do one thing. We will go to the hospital and abort. ಅರುಳುವಾಗ ಈಗ ನಮಗೆ ಮಕ್ಕಳನ್ನ ಬೇಕು, ನಾವು ಅದಕ್ಕೆ ನಾವು ಆಸ್ಪತ್ರೆಗೆ ಹೋಗೋಣ. To abort. ಓಕೆ, ಮಕ್ಕಳು ಬೇಡ, ಅದಕ್ಕೋಸ್ಕರವಾಗಿ ನಾವು ಗರ್ಭಪಾತ ಮಾಡಿಸ್ಲಿಕ್ಕೆ ಹೋಗೋಣ ಎಂದು ಗಂಡ ಹೇಳಿದರೆ, Sometimes in families this happens. ಕೆಲವು ಸಾರಿ ಕುಟುಂಬಗಳಿತರ ನಡೆಯುತ್ತದೆ. This is murder, in fact. ಅರುಳುವಾಗ ಆ ರೀತಿಯಲ್ಲಿ ಅರುಳುವಾಗ ಆಶ್ಚರ್ಯಕರವೇ ಕಂಡು ಬರುತ್ತದೆ. It is murder. ಅರ ಕೊಲೆ. And wife is not supposed to obey that. ಗಂಡ ಒಂದು ವೇಳೆ ನಮಗೆ ಮಕ್ಕಳು ಬೇಡ, ಆಧಾರದ ಆಸ್ಪತ್ರೆಗೆ ಹೋಗಿ ಗರ್ಭಪಾತ ಮಾಡಿಸೋಣ ಎಂಬುದಾಗಿ ಹೇಳಿದರೆ ಅದು ಪಾಪ. ಗಂಡನು ಮಾತಿಗೆ ಹೆಂಡತಿ ವಿಧೇಯನಾಗಬೇಕಾಗಿಲ್ಲ. There, if you obey the husband, you are sinning against God. ಆವಾಗ ನೀನು ಗಂಡನ ಮಾತಿಗೆ ವಿಧೇಯನಾಗಿ ಗರ್ಭಪಾತ ಮಾಡಿಸಿದರೆ ದೇವರಿಗೆ ಅವಿಧೇಯನಾಗುತ್ತೆ. Like that, there are many things. ಆ ರೀತಿಯಾದಂತ ಪಾಪಮಯ ಕಾರ್ಯಗಳು ಅನೇಕ ಇವೆ. Suppose the husband says, well, it's not sufficient that we worship God, Jesus Christ only. We will go to the other temple also and just worship there too. ಗಂಡ ಹೇಳ್ತಾನೆ, ನಾವಿಷ್ಟು ವರ್ಷ ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡ್ತಾ ಬಂದೆವು, ಈಗ ಒಂದು ಕೆಲಸ ಮಾಡೋಣ, ಸಭೆಯಲ್ಲಿ ಆರಾಧನೆ ಮಾಡೋದು ಬೇಡ, ಮತ್ತೊಂದು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡೋಣ, ಆರಾಧನೆ ಮಾಡೋಣ ಬಾ ಎಂದು ಕರೆದರೆ, we will keep an idol inside our room. ನಮ್ಮ ರೂಮ್ ನಲ್ಲಿ ಒಂದು ವಿಗ್ರಹವನ್ನ ತಂದು ಇಡೋಣ. Not in the front, inside, in the inside room. ನಾವು ಹೊರಗಡೆ ಅಲ್ಲ, ಒಳಗಡೆ ರೂಮ್ ಅಲ್ಲಿ ಇಡೋಣ. Should we obey? ಆಕೆ ಗಂಡನಿಗೆ ವಿಧೇಯನಾಗಬೇಕಾ? It's sin. ಅದು ಪಾಪ. That's why I said, until the obedience becomes sin in the sight of God, keep obey. ಎಲ್ಲಿಯವರೆಗೆ ಅವಿಧೇಯತೆಯು ಅವರ ಜೀವಿತದಲ್ಲಿ ಪಾಪವಾಗಿ ಕಂಡು ಬರುತ್ತದೆಯೋ ಅಲ್ಲಿಯ ತನಕವೂ ಕೂಡ ಆಕೆ ಗಂಡನಿಗೆ ಅಧೀನಳಾಗಿಯೇ ಇರುತ್ತಾಳೆ. Wives submit. ಹೆಂಡತಿ ಅಧೀನಳಾಗಿರು. The second word is love. ಎರಡನೇ ಪದ ಪ್ರೀತಿ. Husbands love. ಗಂಡಂದಿರು ಅಥವಾ ಗಂಡನೇ ಹೆಂಡತಿಯನ್ನ ಪ್ರೀತಿ ಮಾಡು. When I read this passage, I often used to wonder like this. ನಾನು ಈ ವಾಕ್ಯವನ್ನ ಓದುವಾಗ ನಾನು ಬಹಳವಾಗಿ ಅದ್ಭುತವಾ ಎಂದು ಕಂಡುಕೊಂಡೆನು. Why Paul tells only this to
essentials, two duties of husband and wife. ಯಾಕೆ ಅಪೊಸ್ತಲನ ಪೌಲನು ಗಂಡ ಹೆಂಡತಿಯ ಆ ಎರಡು ಜವಾಬ್ದಾರಿಕೆಗಳನ್ನ ಕುರಿತು ಮಾತನಾಡುತ್ತಿದ್ದಾನೆ? Submit, love. ಅಧೀನರಾಗಿರಿ, ಪ್ರೀತಿಸಿರಿ. Is that all sufficient? Are there not many other duties also? ಅಧೀನರಾಗಿರುವುದಕ್ಕೂ ಹೊರತುಪಡಿಸಿ ಬೇರೆ ಜವಾಬ್ದಾರಿಕೆಗಳಿಲ್ಲವಾ? If you look at the family books and all that, there will be a list of duties. ಕೆಲವೊಂದು ಆ ಕುಟುಂಬದ ಆ ವಿಷಯಗಳನ್ನ ನೋಡ್ರಿ, ಆ ಜವಾಬ್ದಾರಿಕೆಗಳು ಮಾಡಬೇಕಾದ ಕಾರ್ಯಗಳ ದೊಡ್ಡ ಪಟ್ಟಿಯೇ ಬರುತ್ತದೆ. 10 duties of the husbands, 10 duties of the wives, long list you will see. ಗಂಡನು ಮಾಡಬೇಕಾದ 10 ಜವಾಬ್ದಾರಿಕೆಯುಳ್ಳ ಕಾರ್ಯಗಳು, ಹೆಂಡತಿಯು ನಿರ್ವಹಿಸಬೇಕಾದ 10 ಕಾರ್ಯಗಳ ಪಟ್ಟಿ, ಹೀಗೆ ಅನೇಕ ದೊಡ್ಡ ದೊಡ್ಡ ಪಟ್ಟಿಗಳನ್ನು ನೋಡುತ್ತೇವೆ. But Paul just says this too: wives submit, husbands love. ಆದ್ರೆ ಪೌಲನು ಹೇಳುತ್ತಾನೆ, ಹೆಂಡತಿಗಳುತ್ತಾನೆ ಗಂಡನಿಗೆ ಅಧೀನಳಾಗಿರು, ಗಂಡನಿಗೆ ಹೇಳುತ್ತಾನೆ ಹೆಂಡತಿಯನ್ನ ಪ್ರೀತಿ ಮಾಡು. Why he limits it to to just one item? ಯಾಕೆ ಆತನು ಆ ಒಂದೇ ಒಂದು ವಿಷಯಕ್ಕೆ ಮಿತಿಗೊಳಿಸುತ್ತಾನೆ? This is the answer that I could find. ನಾನು ಕಂಡುಕೊಂಡಂತ ಒಂದೇ ಒಂದು ಉತ್ತರ. If this is there, or if these two are there, all the other things also will come in place. ಈ ಎರಡು ಇದ್ದರೆ ಸಾಕು, ಉಳಿದ ಎಲ್ಲಾ ಜವಾಬ್ದಾರಿಕೆಗಳು, ಎಲ್ಲಾ ಕಾರ್ಯಗಳು ತನ್ನ ತನ್ನ ಸ್ಥಾನಕ್ಕೆ ಬಂದೇ ಬರುತ್ತವೆ. Not only that, ಅಷ್ಟು ಮಾತ್ರವೇ ಅಲ್ಲದೆ, well, this submission is what the husband desires most from the wife. ಅಧೀನತೆ ಅನ್ನುವುದನ್ನ ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಯಿಂದ ನಿರೀಕ್ಷಿಸುವುದೇ ಆಗಿದೆ. And love is that item which the wives desire most from the husband. ಪ್ರೀತಿ ಅನ್ನುವುದನ್ನ ಪ್ರತಿಯೊಬ್ಬ ಹೆಂಡತಿಯೂ ಕೂಡ ತನ್ನ ಗಂಡನಿಂದ ಎದುರು ನೋಡುವವಳೇ ಆಗಿರುತ್ತಾಳೆ. When we counsel families where there are problems, ಸಮಸ್ಯೆಗಳು ಇರುವಂತ ಕುಟುಂಬಗಳೊಂದಿಗೆ ಆಪ್ತ ಸಮಾಲೋಚನೆ ಮಾಡುವಾಗ, sometimes husbands would say like this: ಕೆಲವು ಸಾರಿ ಗಂಡ ಈ ರೀತಿ ಹೇಳುತ್ತಾನೆ, I don't want anything, I don't want good food, I don't want that, this. When I say something, she should obey. ಗಂಡ ಹೇಳುತ್ತಾನೆ, ನನಗೇನು ಬೇಡ, ಆ ಊಟ ಕೊಡು, ಈ ಊಟ ಕೊಡು, ಏನು ಬೇಡ, ನನಗೆ ಒಂದೇ ಒಂದು ಬೇಕು. ನಾನು ಏನ್ ಹೇಳ್ತೇನೋ ನನ್ನ ಹೆಂಡತಿ ಅದಕ್ಕೆ ವಿಧೇಯಳಾಗಬೇಕು, ಅಷ್ಟೇ, ಅದ ಮಾತು ಕೇಳಬೇಕು. This is what he demands most. ಅದನ್ನೇ ಆಕೆಯಿಂದ ಆತನು ಬೇಡಿಕೆ ಇಡುತ್ತಾನೆ. She should submit to me, or she should obey what I say. ನಾನು ಏನ್ ಹೇಳ್ತೀನೋ ಅದನ್ನ ಅವಳು ಕೇಳಬೇಕು, ನಾನು ಏನ್ ಹೇಳ್ತೀನೋ ಅದಕ್ಕೆ ಅವಳು ಅಧೀನಳಾಗಿರಬೇಕು, ಅಷ್ಟೇ ನಾನು ಕೇಳೋದು. Similarly, wives, they will say like this: ಅದೇ ರೀತಿಯಲ್ಲಿ ಹೆಂಡತಿ ಹೇಳುತ್ತಾಳೆ, I don't want anything, I don't want Kanchipuram sari, I don't want this, I don't want that, I want love. He should love me. ನನಗೆ ಬೇಡ, ಕಾಂಚೀವರಂ ಸೀರೆ ಬೇಡ, ಬೇರೆ ಯಾವುದು ಬೇಡ, ನನಗೆ ಒಂದೇ ಒಂದು ಬೇಕೇನು, ನನ್ನ ಗಂಡ ನನ್ನನ್ನ ಪ್ರೀತಿ ಮಾಡಬೇಕು. Those who deal with families where there are problems, they often hear this. ನೋಡುವಾಗ ಅನೇಕ ಸಮಸ್ಯೆಗಳಿಂದ ಕೂಡಿರುವಂತ ಕುಟುಂಬಗಳಿಗೆ ಆಪ್ತ ಸಮಾಲೋಚನೆ ಮಾಡುವಾಗ ಈ ರೀತಿಯಾದಂತ ಮಾತುಗಳು ಬರುತ್ತವೆ. So probably that's why Paul is presenting these two important duties here. ಆದ್ದರಿಂದಲೇ ಪೌಲನು ಈ ಎರಡು ಪ್ರಾಮುಖ್ಯವಾದಂತಹ ಜವಾಬ್ದಾರಿಕೆಯ ಕಾರ್ಯಗಳನ್ನ ಇಲ್ಲಿ ಆತನು ಹೇಳುತ್ತಿದ್ದಾನೆ. Let me explain it in another way also. ಮತ್ತೊಂದು ವಿಧಾನದಲ್ಲಿ ಅದನ್ನು ವಿವರಿಸುತ್ತೇನೆ. Yesterday we were looking at Adam and Eve, their fall. ನಿನ್ನೆ ದಿವಸ ಆದಾಮ ಅವರನ್ನ ನೋಡುತ್ತಾ ಬಂದೆವು. ಆದದರಿಂದ the original fall. ನೋಡುವಾಗ ಅವರ ಆ ನೈಜವಾದಂತಹ ಒಂದು ಮನೆ. Because of that there was lot of curses that were brought. ನೋಡುವಾಗ ಅವರು ಮಾಡಿದಂತಹ ಆ ಒಂದು ತಪ್ಪಿನಿಂದಾಗಿ, ಪಾಪದಿಂದಾಗಿ ಅನೇಕವಾದಂತಹ ಶಾಪಗಳನ್ನ ಅವರು ತಂದುಕೊಂಡರು. But from that I just want to bring to your attention two things. ಅದರಲ್ಲಿ ಎರಡು ಅಂಶಗಳನ್ನ ನಿಮ್ಮ ನೆನಪಿಗೆ ತರುತ್ತೇನೆ. Two things in connection with the families. ಕುಟುಂಬದ ವಿಷಯದಲ್ಲಿ ಎರಡು ಸಂಗತಿಗಳು. Genesis chapter 3. ಆದಿಕಾಂಡ 3ನೇ ಅಧ್ಯಾಯ. Look at verse 16. 16ನೇ ವಚನ ನೋಡಿರಿ. ಆದಿಕಾಂಡ 3ನೇ ಅಧ್ಯಾಯ 16ನೇ ವಚನ. ಸಾಕು. Look at the last portion of that verse 16.
16ನೇ ವಚನದ ಕೊನೆಯ ಭಾಗ ನೋಡ್ರಿ. The Lord is telling to Eve here, ಇಲ್ಲಿ ಅವಳಿಗೆ ಕರ್ತನು ಹೇಳುತ್ತಿದ್ದಾನೆ, thy desire shall be to thy husband. ಗಂಡನ ಮೇಲೆ ನಿನಗೆ ಆಸೆ ಇರುವುದು, He shall rule over thee. ಅವನು ನಿನಗೆ ಒಡೆಯನಾಗಿರುವನು. ಇಂಗ್ಲಿಷ್ ಭಾಷೆ ಅಂದ್ರೆ ಆತನು ನಿನ್ನನ್ನ ಆಳುವನು. I will repeat that. Two things there. ಅಲ್ಲಿ ಎರಡು ಸಂಗತಿಗಳಿವೆ. These are the curse of sin that came upon the family. ಆ ಒಂದು ಕುಟುಂಬದ ಮೇಲೆ ಬಂದಂತ ಶಾಪಗಳ ಕುರಿತಾಗಿ ಹೇಳುತ್ತಾ ಆತನಿಗೆ ಹೇಳುತ್ತಾನೆ, Thy desire shall be, that is, woman's desire shall be unto their husband. ಗಂಡನ ಮೇಲೆ ನಿನಗೆ ಆಸೆ ಇರುವುದು ಅಂದರೆ ಪ್ರತಿಯೊಬ್ಬ ಹೆಂಡತಿಗೂ ಕೂಡ ಗಂಡನ ಮೇಲೆ, ಸ್ತ್ರೀಗೆ ಆ ಪುರುಷನ ಮೇಲೆ ಆಸೆ ಇರುವುದು. Secondly, ಎರಡನೇದಾಗಿ he shall or husband shall rule over the woman. ಅವನು ನಿನಗೆ ಒಡೆಯನಾಗಿರುವನು. ಕನ್ನಡದಲ್ಲಿ ಇಂಗ್ಲಿಷ್ ಪದ ಅವನು ನಿನ್ನನ್ನ ಆಳುವನು. What is the problem in this? ಇಲ್ಲಿನಂತ ಸಮಸ್ಯೆ ಏನು? The desire of the woman should be toward her husband, isn't it? ಅಲ್ಲಿ ನೋಡುವಾಗ ಸ್ತ್ರೀಗೆ ತನ್ನ ಗಂಡನ ಮೇಲೆ ಆಸೆ ಇರುವುದು ಅಲ್ಲವೇ? And he should rule over her, isn't it? ಅದು ಗಂಡನು ಹೆಂಡತಿಯ ಮೇಲೆ ಆಳುವವನಾಗಿ ಒಡೆಯನಾಗಿ ಇರಬೇಕಲ್ಲವೇ? We should try to understand it in the context of the curse of the fall in sin and the curse that resulted. ಅಲ್ಲಿ ಅವರು ಪಾಪದಲ್ಲಿ ಬಿದ್ದದ್ದರಿಂದ ಅದಕ್ಕೆ ಬಂದಂತಹ ಶಾಪಗಳ ಪಟ್ಟಿಯನ್ನ ನೋಡುತ್ತಾ ಅದರ ಹಿನ್ನೆಲೆಯಲ್ಲಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. Among the two, the first thing I said is this: ಅದೆರಡರಲ್ಲಿ ಮೊದಲನೇದಾಗಿ ನಾನು ಹೇಳಿದೆ, thy desire shall be to thy husband. ಗಂಡನ ಮೇಲೆ ನಿನಗೆ ಆಸೆ ಇರುವುದು ಅಥವಾ ನಿನ್ನ ಆಸೆ ನಿನ್ನ ಗಂಡನಾಗಿರುವನು. Now come to chapter 4. 4ನೇ ಅಧ್ಯಾಯಕ್ಕೆ ಬನ್ನಿರಿ. Verse 7. 7ನೇ ವಚನ. There we see similar words from the Lord which helps us to understand this expression. ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕರ್ತನು ಸಹಾಯ ಮಾಡುತ್ತಾನೆ. Here God is speaking to Cain after he killed Abel. ಕಾಯಿನನು ತನ್ನ ಸಹೋದರನಾದ ಹೇಬೆಲನ್ನು ಕೊಂದ ಮೇಲೆ ದೇವರು ಕಾಯಿನನಿಗೆ ಹೇಳುವಂತ ಮಾತು, If thou doest well, thou shall thou not be accepted. If thou doest not well, sin lieth at the door, and unto thee shall be his desire, and thou shalt rule over him. ನೋಡುವಾಗ ನಿನ್ನ ತಲೆ ಯಾಕೆ ಬಗ್ಗಿತು? ಒಳ್ಳೆ ಕೆಲಸನ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶಮಾಡಿಕೊಳ್ಳಬೇಕು ಎಂದು ಹೇಳಿದನು. The Lord is speaking to Cain. ಅಲ್ಲಿ ದೇವರು ಕಾಯಿನನೊಂದಿಗೆ ಮಾತನಾಡುತ್ತಿದ್ದಾನೆ. If you do good, you will be accepted. ನೀನು ಒಳ್ಳೆಯದನ್ನ ಮಾಡಿದರೆ ನೀನು ಸ್ವೀಕಾರ ಮಾಡಲ್ಪಡುವೆ. If not, sin is at the door. It's very near to you. ಇಲ್ಲದಿದ್ದರೆ ಪಾಪವು ನಿನ್ನ ಬಾಗಿಲಲ್ಲೇ ಇದೆ, ಅಂದ್ರೆ ನಿನಗೆ ಬಹಳ ಸಮೀಪದಲ್ಲಿಯೇ ಇದೆ. The desire of sin is toward you. ಆ ಪಾಪದ ಆಸೆ ನಿನ್ನ ಕಡೆಗೆ, ಕನ್ನಡದಲ್ಲಿ ವಶ ಮಾಡಿಕೊಳ್ಳುವುದು ಅಂತ ಇದೆ. What does that mean? ಅದರ ಅರ್ಥವೇನು? It's trying to control you. ಪಾಪವು ನಿನ್ನನ್ನ ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ ಎಂದರ್ಥ. Its desire is toward you means it's trying to make you fall in sin. ನಿನ್ನ ಮೇಲೆ ಆಸೆ ಇರುವುದು ಅಂತ ಹೇಳಿದ್ರೆ ಅದರ ಅರ್ಥ ಅದು ನಿನ್ನನ್ನ ನಿಯಂತ್ರಿಸಲಿಕ್ಕೆ ಪ್ರಯತ್ನ ಮಾಡುತ್ತಾ ಇದೆ ಎಂದರ್ಥ. Now come to the words of God to Eve. ಈಗ ಅವಳಿಗೆ ದೇವರು ಹೇಳಿದ ಮಾತನ್ನ ನೋಡಿರಿ. Your desire shall be to your husband. ನಿನ್ನ ಗಂಡನ ಮೇಲೆ ನಿನಗೆ ಆಸೆ ಇರುವುದು. What does that mean? ಅದರ ಅರ್ಥವೇನು? You will try to control him. ನೀನು ನಿನ್ನ ಗಂಡನನ್ನ ನಿಯಂತ್ರಿಸಲು ಪ್ರಯತ್ನ ಮಾಡುತ್ತಾ ಇರುತ್ತಿ. You will try to pull him down. ನೀನು ಅವನನ್ನ ಕೆಳಗೆ ಎಳೆದು ಹಾಕಲು ಪ್ರಯತ್ನ ಮಾಡುತ್ತಿ. You will try to hinder his progress. ನಿನ್ನುವಾಗ ಆ ಒಂದು ಬೆಳವಣಿಗೆಯನ್ನ ನಿನ್ನ ನೇತೃತ್ವಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿ. For example, ಉದಾಹರಣೆಗೆ when you come to chapter 16 of Genesis, ಆದಿಕಾಂಡ 16ನೇ ಅಧ್ಯಾಯಕ್ಕೆ ಬಂದಾಗ we see what Sarah did to Abraham. ಅಲ್ಲಿ ನೋಡುವಾಗ ಸಾರಳು ಅಬ್ರಹಾಮನಿಗೆ ಮಾಡಿದ್ದನ್ನು ನೋಡುತ್ತೇವೆ. They were not having children. ಅವರಿಗೆ ಮಕ್ಕಳಿರಲಿಲ್ಲ. What did Sarah say? ಸಾರಾ ಹೇಳುತ್ತಾಳೆ, Go to my maid. ನನ್ನ ದಾಸಿಯ ಬಳಿಗೆ ಹೋಗು. Go to my maid.
ನನ್ನ ದಾಸಿಯ ಬಳಿಗೆ ಹೋಗು. We know the result. ನಮಗೆ ಗೊತ್ತು ಅದರ ಫಲಿತಾಂಶ ಏನಾಯ್ತೆಂದು. Sarah's control over Abraham. ಸಾರಳು ಅಬ್ರಹಾಮನ ಮೇಲೆ ನಿಯಂತ್ರಣ ತೆಗೆದುಕೊಂಡಳು. Where did that tendency come from? ಆ ಒಂದು ಆಶೆ ಅಥವಾ ಆ ಒಂದು ಆಲೋಚನೆ ಎಲ್ಲಿಂದ ಬಂತು? From the fall. ಆ ನೋಡುವಾಗ ಆ ಕಾಲದಿಂದ, ಅವಳ ಕಾಲದಿಂದ, From that fall, original fall. ಅವರು ಬಿದ್ದರ ಪಾಪದಲ್ಲಿ ಬಿದ್ದರಲ್ಲ, ಆ ಬೀಳುವಿಕೆಯಿಂದ. Your desire shall be toward him. ನಿನ್ನ ಆಶೆಯು ನಿನ್ನ ಗಂಡನ ಕಡೆಗೆ ಇರುವುದು. If such things happens in your home, remember that it is from there. ನೀವು ಒಂದು ನಿಮ್ಮ ಕುಟುಂಬದಲ್ಲಿ ಹಾಗೆ ಆ ರೀತಿಯಲ್ಲಿ ಆಗುತ್ತಾ ಇದ್ದಾರೆ, ನೆನಪಿಟ್ಟುಕೊಳ್ಳ್ರಿ. ಆದಾಮವ ಪಾಪದಲ್ಲಿ ಬಿದ್ದರಲ್ಲ, ಅಲ್ಲಿಂದ ಇದು ಬಂದಿತ್ತು. Women controlling man. ಸ್ತ್ರೀಯು ಗಂಡನನ್ನ ನಿಯಂತ್ರಿಸಲು ಪ್ರಯತ್ನಿಸುತ್ತಾಳೆ. Now Paul says, wives submit. ಪೌಲ ಹೇಳ್ತಾನೆ, ಹೆಂಡತಿಯೇ ನಿನ್ನ ಗಂಡನಿಗೆ ಅಧೀನಳಾಗಿರು. Did you get the connection? ಈಗ ನೀವು ಆ ಸ್ಥಿತಿನ ಅರ್ಥ ಮಾಡಿಕೊಂಡಿರಾ? Now the second thing I mentioned as a result of that fall was this. ನೋಡುವಾಗ ಅವರು ಪಾಪದಲ್ಲಿ ಬಿದ್ದದ್ದರಿಂದ ಬಂದಂತ ಎರಡನೆಯ ಫಲಿತಾಂಶವೇನೆಂದರೆ, Genesis 3:16 again. ಆದಿಕಾಂಡ 3:16, He shall rule over thee. ಅವನು ನಿನಗೆ ಒಡೆಯನಾಗಿರುವನು. Rule over you. ನಿನ್ನ ಮೇಲೆ ಅಧಿಕಾರ ಮಾಡುವನು. This is not about the headship which God has given to man. ದೇವರು ಆ ಮನುಷ್ಯನಿಗೆ ಕೊಟ್ಟ ಆ ಶಿರಸ್ಸು ಅಲ್ಲ. It is not about the authority of the husbands in the home. ಆ ಮನೆಯಲ್ಲಿ ಗಂಡನಾಗಿ ಇರುವಂತ ಅಧಿಕಾರದ ಬಗ್ಗೆ ಎಲ್ಲ ಹೇಳುತ್ತಾ ಇರುವುದು. We should remember that this came as the curse of the original fall. ಇದು ಅವರು ಆ ಮೂಲದಲ್ಲಿ ಪಾಪದಲ್ಲಿ ಬಿದ್ದರಲ್ಲ, ಅದರ ಪರಿಣಾಮವಾದಂತಹ ಶಾಪ. This is the desire of the man to, put down women. ಅದು ಸ್ತ್ರೀಯನ್ನ ಕೆಳಕ್ಕೆ ಹಾಕಬೇಕೆನ್ನುವುದು ಮನುಷ್ಯನ ಒಂದು ಆಸೆಯಾಗಿತ್ತು. We often call it as male chauvinism. That is, males trying to control or stamp over the woman. ಅದನ್ನು ನೋಡುವಾಗ ಪುರುಷ ಪ್ರಧಾನವಾದ ಸಮಾಜ ಎಂದು ಹೇಳಿ ಸ್ತ್ರೀಯನ್ನ ಕೆಳಕ್ಕೆ ಹಾಕಿ ಅಥವಾ ಸ್ತ್ರೀಯನ್ನ ತುಳಿಯುವಂತಹ ಒಂದು ಸಂಗತಿಯಾಗಿರುತ್ತದೆ. Hey, they are not good for anything. ಸ್ತ್ರೀಯರ ಅವ್ರು ಯಾವುದಕ್ಕೂ ಪ್ರಯೋಜನವಿಲ್ಲ. Some men say like that, isn't it? ಕೆಲವರು ಆತರ ಹೇಳ್ತಾರಲ್ವಾ, They should be in the home only. ಅವ್ರ ಮನೇಲಿ ಮಾತ್ರ ಇರಬೇಕು. You should not send them for studies. ನೀವು ಅವರನ್ನ ಓದೋದಕ್ಕೆ ಕಳಿಸಬಾರದು. There are many communities like that. ಅನೇಕ ಸಮುದಾಯಗಳು ಆ ರೀತಿಯಲ್ಲಿ ಇವೆ. It's a result of this curse, the original curse. ಇದು ಆ ಮೂಲ ಶಾಪದ ಪರಿಣಾಮ. So Paul says, husbands, what? Love. ಪೌಲ ಹೇಳ್ತಾನೆ, ಗಂಡಂದಿರೆ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. We are considering all this from the Ephesian epistle, isn't it? ನಾವಿದೆಲ್ಲವನ್ನು ಕೂಡ ಎಫೆಸ ಪತ್ರಿಕೆಯಿಂದ ಪರಿಗಣಿಸುತ್ತಿದ್ದೇವಲ್ಲವೇ? What is the topic there in Ephesians? ಎಫೆಸ ಪತ್ರಿಕೆಯಲ್ಲಿರುವಂತ ಮುಖ್ಯ ವಿಷಯ ಏನು? In Ephesians 1:7 we see we have redemption in him. ಎಫೆಸ ಪತ್ರಿಕೆ 1:7 ನೋಡುತ್ತೇವೆ, ನಾವು ಕ್ರಿಸ್ತನಲ್ಲಿ ಬಿಡುಗಡೆ ಹೊಂದಿದವರಾಗಿದ್ದೇವೆ. Redemption is the answer for the original fall. ಬಿಡುಗಡೆ ಅನ್ನುವಂಥದ್ದೇ ಆ ಮೂಲ ಬೀಳುವಿಕೆಗೆ ಪರಿಹಾರವಾಗಿದೆ. If that curse came there in the redeemed homes, in the homes of the redeemed, we should have a reversal of that curse. ಆರುವಾಗ ಆ ಒಂದು ಶಾಪ ಬಿಡುಗಡೆ ಮಾಡಲ್ಪಟ್ಟಂತ ಕ್ರೈಸ್ತ ವಿಶ್ವಾಸಿಗಳ ಕುಟುಂಬಕ್ಕೆ ಬರುವುದಾದರೆ ನಾವು ಅದನ್ನ ರಿವರ್ಸ್ ಮಾಡಿ ಅದನ್ನ ನಾವು ಹೇಳಬಹುದು, ಬಿಡುಗಡೆ ಹೊಂದಿದವರಾಗಿ. Wives submit. ಹೆಂಡತಿ ನಿನ್ನ ಗಂಡನಿಗೆ ಅಧೀನಳಾಗಿರು. Husbands love. ಗಂಡನೇ ನಿನ್ನ ಹೆಂಡತಿಯನ್ನ ಪ್ರೀತಿಸು. If anything beyond that or against this happens in your home, remember it is the reminder of the remnant of the fall, the curse that's there in the home. ಒಂದು ವೇಳೆ ಹೆಂಡತಿ ಗಂಡನಿಗೆ ಅಧೀನಳಾಗಿರು, ಗಂಡನೇ ಹೆಂಡತಿನ ಪ್ರೀತಿಸು, ಇದಕ್ಕೆ ತದ್ವಿರುದ್ಧವಾಗಿ ಏನಾದರೂ ಆಗುವುದಾದರೆ ನೆನಪಿಟ್ಟುಕೊಳ್ಳಿರಿ, ಮೂಲ ಪಾಪದಿಂದ ಬಂದಂತ ಆ ಶಾಪದ ಪರಿಣಾಮವಾಗಿ ಅದು ಇವತ್ತು ಕೂಡ ನಮ್ಮ ಮನೆಗಳಲ್ಲಿ ಇರುವಂಥದ್ದು ಎಂಬುದನ್ನ ನೆನಪಿಟ್ಟುಕೊಳ್ಳಿರಿ. My time is over. ಸಮಯ ಆಯಿತು. There was one more word I said. What was that? ಮತ್ತೊಂದು ಪದ ನಾನು ಹೇಳಿದೆ. ಯಾವುದೋ ಪದ? Reverence.
ಗೌರವಿಸಿರಿ, ಸನ್ಮಾನಿಸಿರಿ. You have that in the last verse there. ಅದನ್ನ 33ನೇ ವಚನದಲ್ಲಿ ಕಾಣುತ್ತೀವಿ. Wives must reverence the husbands. ಹೆಂಡತಿಯು ಗಂಡನನ್ನ ಗೌರವಿಸಬೇಕು. What about the husbands? Should they reverence the wives? ಗಂಡನ ಹೆಂಡತಿಯನ್ನ ಗೌರವಿಸಬಾರ್ದ? You read 1 Peter chapter 3 and verse 7. There Peter commands the husbands to love, to honor the wives. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ನೋಡ್ರಿ. ಪೇತ್ರ ಹೇಳುತ್ತಾನೆ, ಗಂಡನು ಅಥವಾ ಗಂಡಂದಿರು ತಮ್ಮ ಹೆಂಡತಿಯರನ್ನ ಗೌರವಿಸಬೇಕು ಎಂದು ಹೇಳುತ್ತಾನೆ. Reverence is mutual. ಈ ಗೌರವಿಸುವುದು ನೋಡುವಾಗ ಎರಡು ಪರಸ್ಪರರಲ್ಲಿ ಕಂಡು ಬರಬೇಕಾದ ಸಂಗತಿ. Husbands should reverence the wives and wife the husbands. ಗಂಡನು ಹೆಂಡತಿಯನ್ನ ಗೌರವಿಸಬೇಕು, ಹೆಂಡತಿಯು ಗಂಡನನ್ನ ಗೌರವಿಸಬೇಕು. Let me just tell you, explain that meaning of the reverence and I will sit down. ನಾನು ಸನ್ಮಾನಿಸಬೇಕು ಅಥವಾ ಗೌರವಿಸಬೇಕು ಎನ್ನುವಂತ ಪದದ ಅರ್ಥವನ್ನ ಹೇಳಿ ನಿಲ್ಲಿಸುತ್ತೇನೆ. Somebody has said like this about reverence or honoring others. ಅಲ್ವಾಗ ಗೌರವಿಸುವುದರ ಅಥವಾ ಸನ್ಮಾನಿಸುವುದರ ಕುರಿತಾಗಿ ಒಬ್ಬರು ಈ ರೀತಿಯಲ್ಲಿ ಹೇಳಿದ್ದಾರೆ. Honor or reverence is a device which God has given to us to make another person what you want that person to be. ಗೌರವಿಸುವುದು ಅಥವಾ ಸನ್ಮಾನಿಸುವುದು ಎಂಬುದಾಗಿ ಹೇಳಿದರೆ ಆ ಮಾತಿನ ಅರ್ಥವೇನೆಂದರೆ, ನಮ್ಮ ಮನಸ್ಸಿನಲ್ಲಿ ಆತನು ಅಥವಾ ಆಕೆಯು ಎಂಥವರಾಗಿರಬೇಕೆಂಬುದಾಗಿ ನಾವು ಯೋಚಿಸುತ್ತೇವೆಯೋ ಆ ರೀತಿಯಲ್ಲಿ ಅವರನ್ನ ಪರಿಗಣಿಸುವುದೇ ಆಗಿದೆ. I will tell that again. ಮತ್ತೊಮ್ಮೆ ಹೇಳುತ್ತೇನೆ, Honor is a device or a weapon given into our hands. ಈ ಒಂದು ಗೌರವ ಅಥವಾ ಸನ್ಮಾನ ದೇವರು ನಮ್ಮ ಕೈಗಳಲ್ಲಿ ಕೊಟ್ಟಂತಹ ಆಯುಧವಾಗಿದೆ. For what? ಯಾವುದಕ್ಕಾಗಿ? To make another person what you want that person to become. ನೀವು ಆ ವ್ಯಕ್ತಿ ಏನಾಗಬೇಕೆಂಬುದಾಗಿ ನೀವು ಬಯಸಿದಿರೋ ಆ ರೀತಿಯಲ್ಲಿ ನೀವು ಅವರನ್ನ ಮಾಡಬೇಕೆಂದು. You got it? ಅರ್ಥವಾಯ್ತಾ? Suppose you want to destroy a person. ಈಗ ಒಬ್ಬ ವ್ಯಕ್ತಿ ನೀವು ನಾಶ ಮಾಡಬೇಕು ಎಂಬುದಾಗಿ ಅನ್ನಿಸಿದರೆ, Just keep telling him that you are a fool. ನೀವು ಅವರನ್ನ ಮೂರ್ಖ ಅಂತ ಹೇಳುತ್ತಾ ಇದ್ದೀರಾ. He will never grow. He will become a fool. ಅವನು ಯಾವತ್ತು ಬೆಳೆಯುವುದಿಲ್ಲ, ಅವನು ಮೂರ್ಖನಾಗಿಯೇ ಇರುತ್ತಾನೆ. Suppose you want a person to improve, progress in his life. ನೀವು ಇನ್ನೊಂದು ರೀತಿ ನೋಡುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಆತನ ಬೆಳವಣಿಗೆ ಹೊಂದಿ ಅಭಿವೃದ್ಧಿ ಹೊಂದಬೇಕೆಂದು ಬಯಸುತ್ತೀರಿ ಅಂದರೆ, Honor that person. ಆ ವ್ಯಕ್ತಿಯನ್ನ ಸನ್ಮಾನಿಸಿರಿ, ಗೌರವಿಸಿರಿ. Doesn't mean that that person is perfect. ಆ ವ್ಯಕ್ತಿಯು ಸಂಪೂರ್ಣನು ಪರಿಪೂರ್ಣನೆಂಬುದಕ್ಕಾಗಿ ಅಲ್ಲ. But still, even if imperfections are there, honor that person for what that person is. ಆತನು ಪರಿಪೂರ್ಣನಲ್ಲದಿದ್ದರು, ಸಂಪೂರ್ಣನಲ್ಲದಿದ್ದರು ಆತನನ್ನ ಗೌರವಿಸಿರಿ, ಆತನನ್ನ ಸನ್ಮಾನಿಸಿರಿ, ಆತನನ್ನ ಬೆಳವಣಿಗೆಗೆ ಪ್ರೋತ್ಸಾಹಿಸಿರಿ. You will see that person progressing. ಆಗ ಆ ಒಂದು ವರ್ತಮಾನ ಕಾಲದಲ್ಲಿಯೇ ಬೆಳವಣಿಗೆಯನ್ನು ನೀವು ಕಾಣುತ್ತೀರಿ ಆ ವ್ಯಕ್ತಿಯ ಜೀವನದಲ್ಲಿ. So husbands, you have a desire about your wife. ಗಂಡಂದಿರೇ, ನಿಮ್ಮ ಹೆಂಡತಿಯರ ವಿಷಯದಲ್ಲಿ ನಿಮಗೊಂದು ಬಯಕೆ ಇದೆ. Wives, you have a desire about, what your husbands ought to be. ಹೆಂಡತಿಯರ ನಿಮ್ಮ ಗಂಡನು ಏನಾಗಿರಬೇಕು, ಯಾವತ್ತಿನ ಇರಬೇಕೆಂಬುದಾಗಿ ನಿಮಗೊಂದು ಬಯಕೆ ಇದೆ. How you can do that? ನೀವು ಅದನ್ನು ಹೇಗೆ ಮಾಡಬಹುದು? Come on, give the answer. Honor. ಗೌರವಿಸುವುದರ ಮೂಲಕ. Give honor. ಗೌರವವನ್ನು ಕೊಡಿರಿ. Problems, imperfections, all will be there, no doubt. We are all imperfect. ಸಮಸ್ಯೆಗಳು ಇವೆ, ಯಾರು ಪರಿಪೂರ್ಣರಲ್ಲ. ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಆ ಒಂದು ಕೊರತೆ, ಪರಿಪೂರ್ಣತೆ ಇಲ್ಲದ ಆ ಸ್ಥಿತಿ ಇದೆ. Then you will love, you will submit, you will have long suffering, you will have all the great attributes that are there in Christ Jesus in your behavior one another. ಆ ನೋಡುವಾಗ ಪ್ರೀತಿಸಿರಿ, ಅಧೀನರಾಗಿರಿ, ಸನ್ಮಾನಿಸಿರಿ, ದೀರ್ಘ ಶಾಂತಿಯುಳ್ಳವರಾಗಿರಿ. ಆ ರೀತಿಯಲ್ಲಿ ಇರುವಾಗ ಆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಎಲ್ಲ ಗುಣಲಕ್ಷಣಗಳು ನಿಮ್ಮಲ್ಲಿ ಕಂಡು ಬರುತ್ತವೆ. Having these qualities and living in the home is wise walk in the home. ಯಾವಾಗ ಈ ಎಲ್ಲ ಸದ್ಗುಣಗಳು ನಮ್ಮ ಜೀವಿತದಲ್ಲಿ ಇರ್ತವೆಯೋ ಆಗ ನಮ್ಮ ಆ ಒಂದು ಮನೆಯು ಕೂಡ ಅದು ಹೇಳಿದಾಗೆ ಹೆಂಡತಿಯು ಗಂಡನಿಗೆ ಅಧೀನಳಾಗಿ
ಗಂಡನ ಪ್ರೀತಿಸುವವನಾಗಿ ಉತ್ತಮವಂತ ಕುಟುಂಬ ಜೀವಿತವಿರುತ್ತದೆ. Let's, like David, take the decision that we will walk wisely in the home. ದಾವೀದನ ಹಾಗೆಯೇ ನಾವು ಕೂಡ ನಮ್ಮ ಕುಟುಂಬಗಳಲ್ಲಿಯೂ ಯಥಾರ್ಥ ಹೃದಯವುಳ್ಳವರಾಗಿ ಪ್ರವರ್ತಿಸುವ ತೀರ್ಮಾನ ತೆಗೆದುಕೊಳ್ಳೋಣ. If that desire is sincere, even if there are imperfections, God will honor that. ಆ ಒಂದು ಬಯಕೆಯು ಯಥಾರ್ಥವಾದದ್ದಾಗಿದ್ದರೆ, ಅದು ಏನೇ ಇದ್ದರೂ ಕೂಡ ದೇವರು ಅದನ್ನ ಗೌರವಿಸುತ್ತಾನೆ, ನಮ್ಮ ಪರಿಪೂರ್ಣತೆ ಇಲ್ಲದ ಸ್ಥಿತಿಯ ನಡುವೆಯೂ ಕೂಡ. God bless us. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.